ನಮಸ್ಕಾರ. ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ ಹತ್ರ 2 ಕತೆಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಕಥೆಯಲ್ಲಿ ಡೆಪಾಸಿಟರಿ ಯುದ್ಧ ಇದೆಯಾ ಗೊತ್ತಾ? ಅದ್ರಲ್ಲಿ ಗೆಲ್ಲೋದು ಯಾರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು 2ನೇ ಕಥೆಯಲ್ಲಿ ಈ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಇದೆ ಅಲ್ವಾ? ಇದರ ಒಂದು ಮಾರ್ಕೆಟ್ ಜೋಡಣೆ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇವತ್ತು ಜುಲೈ 29 ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ನೀವು ಇದನ್ನ ಓದ್ತಿದ್ರೆ ನಿಮಗೆ ಬಹುಶಃ ಈಗಾಗಲೇ ಗೊತ್ತಾಗಿರ್ಬೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದಲ್ಲ ಒಂದ್ ರೀತಿ ಚೇಂಜಸ್ ನಡೀತಾನೆ ಇರುತ್ತೆ. ಹಾಗೆ ನಾವು ಇದರಲ್ಲಿ ಪಂಟ್ರಾಗಿದ್ದೀವಿ ಅಂತ. ಇದ್ರ ಅರ್ಥ ಏನ್ ಗೊತ್ತಾ? ಅಂದ್ರೆ ಭಾರತದ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಸಂಸ್ಥೆಗಳಿಂದ ಲಾಭವನ್ನ ದಿನೇ ದಿನೇ ಪಡ್ಕೊಳ್ತಾ ಇದೆ ಅಂತ. ಪ್ರತಿ ಸಲ ನಿಮ್ಮ ಫೋನ್ ನಲ್ಲಿ ಕೆಲವು ಟ್ಯಾಪ್ಸ್ ಗಳನ್ನ ಮಾಡಿದ್ರೆ ಸಾಕು, ಶೇರ್ಸ್ ನ ಕೊಳ್ಳೋದಾಗಿರ್ಬೋದು ಅಥವಾ ಮಾರಾಟ ಮಾಡ್ತಿರ್ಬೇಕಾದ್ರೆ ಸದ್ದಿಲ್ದೆ ಮ್ಯಾಜಿಕ್ ತರ ಕೆಲಸವನ್ನ ಮಾಡ್ಕೊಂಡ್ಬಿಡ್ಬೋದು. ಅಂದ್ರೆ ಈ ಒಂದು ಡಿಜಿಟಲ್ ಯುಗಕ್ಕೂ ಮುಂಚೆ ಯಾರಾದ್ರೂ ಇನ್ವೆಸ್ಟ್ ಮಾಡ್ತಿದ್ರು ಅಂತಂದ್ರೆ ಅವ್ರನ್ನ ಒಂದ್ಸಲ ಕೇಳಿ ನೋಡಿ. ಈ ಪೇಪರ್ ಸರ್ಟಿಫಿಕೇಶನ್ ಹಿಂದೆ ಅವ್ರು ಎಷ್ಟು ಓಡಾಡ್ತಿದ್ರು ಅಂತಂದ್ರೆ ಈ ಕೆಲಸ ಮಾಡೋದೇ ಸಾಕಾಗ್ತಿತ್ತು ಅವ್ರಿಗೆ. ಅಂದ್ರೆ ಈ ಒಂದು ಓನರ್ಶಿಪ್ ಇದೆ ಗೊತ್ತಾ, ಅದನ್ನ ವೆರಿಫೈ ಮಾಡೋದು ಅಂತ ಹೇಳ್ತೀವಿ. ಈಗ ಟ್ರೇಡ್ಸ್ ಸೆಟಲ್ ಮಾಡೋದಕ್ಕೆ ದಿನಾಗಟ್ಲೆ ವೇಟ್ ಮಾಡ್ತಿರ್ಬೇಕಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ನಾವೇನಾದ್ರೂ ಟ್ರೇಡ್ಸ್ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಜಸ್ಟ್ ಟಿಪ್ ಆಫ್ ದಿ ಫಿಂಗರ್ ಅಂತ ಹೇಳ್ತೀವಿ ಗೊತ್ತಾ, ಅದ್ರ ಮೂಲಕ ಕೆಲಸ ಆಗೋಗ್ಬಿಡತ್ತೆ. ಈ ಒಂದು ಅನುಕೂಲದ ಒಂದು ದೊಡ್ಡ ಭಾಗಕ್ಕೆ ಕಾರಣ ಏನು ಹೇಳಿ? ಭಾರತದ ಡೆಪಾಸಿಟರೀಸ್ ಅಂತ ಹೇಳ್ತೀವಿ. ಡೆಪಾಸಿಟರಿಯನ್ನ ನಿಮ್ಮ ಒಂದು ಸೆಕ್ಯೂರಿಟೀಸ್ಗಳಿಗಾಗಿನೇ ಒಂದು ಡಿಜಿಟಲ್ ಬ್ಯಾಂಕ್ ವಾಲ್ಟ್ ಅಂತ ಅನ್ಕೊಳ್ಳಿ. ಈಗ ನೀವು ಕಳೆದು ಹೋಗೋ ಅಥವಾ ಹಾನಿಗೊಳಗಾಗೋ ಸಾಧ್ಯತೆ ಇರೋ ಈ ಪೇಪರ್ ಸರ್ಟಿಫಿಕೇಟ್ಸ್ಗಳನ್ನ ಇಟ್ಕೊಳ್ಳೋ ಬದಲು ಡೆಪಾಸಿಟರಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಅಂದ್ರೆ ಸುರಕ್ಷಿತವಾಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಈಗ ನೀವು ಬ್ಯಾಂಕ್ ನಲ್ಲಿ ಇಟ್ಟಿರುವಂತಹ ಹಣವನ್ನ ಡಿಜಿಟಲ್ ರೂಪದಲ್ಲಿ ಹೊಂದಿರೋ ಹಾಗೇನೆ ಈ ಡೆಪಾಸಿಟರಿಗಳು ಕೂಡ ಮಾಡೋದು. ಈಗ ಶೇರ್ಸ್ ಗಳಿರುತ್ತೆ ಗೊತ್ತಾ, ಅದನ್ನ ಏನಿಲ್ಲ ಅಂದ್ರೂ ನೀವು ಡಿಜಿಟಲ್ ರೂಪದಲ್ಲಿ ಇಟ್ಕೊಂಡಿರ್ತೀರಾ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನೇ ತಗೊಳ್ಳಿ, ನಿಜವಾಗ್ಲೂ ಕೂಡ ಈ ಒಂದು ಬ್ರೋಕರ್ ಹತ್ರ ಇರೋದಿಲ್ಲ, ಅದು ಡೆಪಾಸಿಟರಿ ಹತ್ರ ಇರುತ್ತೆ. ಈಗ ನಿಮ್ ತರದ ಬ್ರೋಕರ್ಸ್ ಏನ್ ಮಾಡ್ತಾರೆ, ಕೇವಲ ಅಂದ್ರೆ ನಿಮ್ ಪರವಾಗಿ ಡೆಪಾಸಿಟರಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡೋ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾರೆ ಅಷ್ಟೇ. ಆದ್ರೆ ಬ್ರೋಕರ್ಸ್ ಹತ್ರ ನಿಮ್ಮ ಒಂದು ಇನ್ಫಾರ್ಮೇಶನ್ಸ್ ಏನೂ ಕೂಡ ಇರೋದಿಲ್ಲ. ಈ ಒಂದು ಸಿಸ್ಟಮ್ ನಿಜವಾಗ್ಲೂ ಕೂಡ ಅನುಕೂಲ ಮಾಡ್ತಾ ಇದೆ. ಈಗ ನೀವು ಟ್ರೇಡ್ ಮಾಡಿದಾಗ ಯಾವ ರೀತಿ ಟ್ರೇಡ್ ಮಾಡ್ತಿದೀವಿ ಅಂತ ಗೊತ್ತಾಗತ್ತೆ. ಇನ್ನು ನೀವು ಆರ್ಡರ್ ಹಾಕಿದ್ರಿ ಅಂತ ಅನ್ಕೊಳ್ಳಿ, ಅಂದ್ರೆ ಫೈರ್ ಅಂಡ್ ಫರ್ಗೆಟ್ ಅನ್ನೋದಕ್ಕೂ ಕೂಡ ಅವಕಾಶ ಮಾಡ್ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡಿದಾಗ ಶೇರ್ಸ್ ಅನ್ನ ಮಾರಾಟ ಮಾಡಿದ್ಮೇಲೆ ನಿಮ್ಮ ಒಂದು ಶೇರ್ ಸರ್ಟಿಫಿಕೇಟ್ಸ್ ಇರುತ್ತೆ ಗೊತ್ತಾ, ಅದನ್ನ ಕೊರಿಯರ್ ಮಾಡಲೇಬೇಕಾಗಿಲ್ಲ. ಪ್ರತಿಯೊಂದು ನಮ್ಮ ಅಕೌಂಟ್ ಅಲ್ಲಿ ಆನ್ಲೈನ್ ನಲ್ಲಿ ಹಾಗೆ ಪಾಪಪ್ ಆಗ್ತಿರುತ್ತೆ. ಇನ್ನು ಡೆಪಾಸಿಟರೀಸ್ ಗಳಿಂದ ಇದೆಲ್ಲನೂ ಕೂಡ ಸಾಧ್ಯ. ಅಂದ್ರೆ BTS ಬಿಹೈಂಡ್ ದ ಸ್ಕ್ರೀನ್ ಅಂತ ಹೇಳ್ತೀವಿ ಗೊತ್ತಾ, ಅದ್ರ ಹಿಂದೆ ಬೇಕಾದಷ್ಟು ಕೆಲಸ ಮಾಡುತ್ತೆ. ಒಂದು ಸೆಕ್ಯೂರಿಟೀಸ್ ಒಬ್ಬ ಒಂದು ಇನ್ವೆಸ್ಟ್ಮೆಂಟ್ ಇಂದ ಇನ್ನೊಂದು ಮೂವ್ ಮಾಡೋದು ಹೇಗೆ ಅನ್ನೋದು ಇಲ್ಲಿ ತೋರಿಸಲಾಗತ್ತೆ ಗೊತ್ತಾ. ಇಂಡಿಯಾದ 2 ಡೆಪಾಸಿಟರೀಸ್ ಗಳಲ್ಲಿ ನಾವು ನೋಡಿದಾಗ ತುಂಬಾ ಹಳೆದು NSDL ಅಂತ ಹೇಳ್ತೀವಿ. ಅಂದ್ರೆ ಬೇಗ ತನ್ನ ಶೇರ್ಸ್ ಗಳನ್ನ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡ್ತಾ ಇರತ್ತೆ. ಅವರ ಒಂದು ಆಫರ್ ಡಾಕ್ಯುಮೆಂಟ್ ಅನ್ನ ನೀವು ನೋಡಿದಾಗ ನಮ್ಗೆ ಇಲ್ದೇ ಇರೋ, ಅಸ್ತಿತ್ವದಲ್ಲೇ ಇರ್ದಿರೋ ಒಂದು ಬಿಸ್ನೆಸ್ ಒಳಗಡೆ ನೋಡೋ ಒಂದು ವಿಂಡೋ ತರ ಕಾಣುತ್ತೆ. ಇದನ್ನ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಈಗ ನೀವೇನಾದ್ರೂ ಒಂದು ಡೆಪಾಸಿಟರಿ ಮೇಲೆ ಬೆಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಬೇಸಿಕ್ಲಿ ಇದನ್ನ ನಾವು ನೋಡಿದಾಗ ಭಾರತದ ಒಂದು ಪೂರ್ತಿ ಕ್ಯಾಪಿಟಲ್ ಮಾರ್ಕೆಟ್ಸ್ ಮೇಲೆನೆ ಬೆಟ್ ಮಾಡ್ದ ಹಾಗೆ. ಕಳೆದ ಕೆಲವು ವರ್ಷಗಳನ್ನ ನೀವು ನೋಡ್ಕೊಂಡು ಬಂದ್ರೆ ಅಂದ್ರೆ ಯೋಗ್ಯವಾದ ಸಾಲಿಡ್ ಬೆಟ್ ತರ ಇರುತ್ತೆ. FY 2020 ಅಲ್ಲಿ ನೀವು ನೋಡಿದಾಗ 4.96 ಮಿಲಿಯನ್ ಹೊಸ ಇನ್ವೆಸ್ಟರ್ಸ್ ಯಾರೆಲ್ಲ ಇದ್ದಾರೆ ಅವರು ಡಿಮ್ಯಾಟ್ ಅಕೌಂಟ್ಸ್ ಅನ್ನ ಓಪನ್ ಮಾಡಿದ್ರು. ಇನ್ನು FY 2025 ಹೊತ್ತಿಗೆ ಆ ನಂಬರ್ಸ್ 41.06 ಮಿಲಿಯನ್ಸ್ ಗಿಂತ ಹೆಚ್ಚಾಗಿದೆ. ಹೆಚ್ಚು ಕಡಿಮೆ ನೀವು ನೋಡಿದಾಗ 2 ಪಟ್ಟು ಜಾಸ್ತಿ. ಅದರೊಂದಿಗೆ ಈ ಒಂದು ಮಾರ್ಕೆಟ್ಸ್ ಹೆಚ್ಚು ಕಡಿಮೆ ಅಂದ್ರೆ ಈ ಒಂದು ಸೈಜ್ ಅಲ್ಲಿ ಡಬಲ್ ಆಗಿದೆ ಅನ್ನೋದು ಇದರ ಒಂದು ಪ್ರೂಫ್. ಇನ್ನು FY 2019 ಅಲ್ಲಿ ನಾವು ನೋಡಿದಾಗ ಕಂಪನಿಗಳು ಭಾರತದ ಒಂದು ಕ್ಯಾಪಿಟಲ್ ಮಾರ್ಕೆಟ್ಸ್ ಗಳಿಂದನೂ ಕೂಡ ಒಟ್ಟು 919.5 ಬಿಲಿಯನ್ಸ್ ಅನ್ನ ರೇಲ್ಸ್ ಮಾಡಿದ್ದು ಇಲ್ಲಿ ಗೊತ್ತಾಗತ್ತೆ. ಅಂದ್ರೆ FY 2025 ನಲ್ಲಿ ನೀವು ನೋಡಿದಾಗ ಆ ನಂಬರ್ಸ್ ಬರೋಬ್ಬರಿ 2181.2 ಬಿಲಿಯನ್ಸ್ ನಷ್ಟು ಬೆಳೆದಿದೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಗೊತ್ತಾ. ಖಂಡಿತವಾಗ್ಲು ಇದೊಂದು ಅದ್ಭುತವಾದ ಪೀರಿಯಡ್ ಆಗಿತ್ತು ಬಿಡಿ. ಅಂದ್ರೆ ಇದರ ಒಂದು ಬೆಳವಣಿಗೆಯ ಒಂದು ರೇಟ್ ಆಫ್ ಗ್ರೋತ್ ಅನ್ನು ನಾವು ನೋಡಿದಾಗ ಅಂದ್ರೆ ರಿಪೀಟ್ ಮಾಡದೆ ಇರ್ಬೋದು ಅಂತಾನೂ ಕೂಡ ಅನ್ಸ್ಬೋದು. ಆದ್ರೆ ಕನಿಷ್ಠ ಅಂದ್ರೆ ಡೈರೆಕ್ಷನ್ ನಾವು ನೋಡ್ತಿದೀವಿ ಅಂದ್ರೂ ಕೂಡ ಭಾರತದ ಒಂದು ಕ್ಯಾಪಿಟಲ್ ಮಾರ್ಕೆಟ್ಸ್ ಕಾಲಕ್ರಮೇಣ ಹೆಚ್ಚು ಆಕ್ಟಿವ್ ಆಗ್ತಾ ಇದೆ. ಅಂದ್ರೆ ಹಿಂದೆಂದೂ ನೀವು ನೋಡ್ದಿರೋ ಹಾಗೆ ನಮ್ಮ ಭಾರತೀಯರು ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅವರ ಬಿಸ್ನೆಸ್ ನ ನೀವು ನೋಡಿದಾಗ ಡೆಪಾಸಿಟರಿಗಳಿಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ನಮ್ಮ ಭಾರತದ ಮಾರ್ಕೆಟ್ ಫಾರ್ ಡೆಪಾಸಿಟರೀಸ್ ನೀವು ನೋಡಿದಾಗ ಇದು ಡಿಯೋಪಾಲಿ ಅಂತ ಗೊತ್ತಾಗುತ್ತೆ. ಒಂದ್ ಕಡೆ BSE ಸಪೋರ್ಟ್ ಮಾಡ್ತಿರೋ ಕಂಪನಿ, ಇನ್ನೊಂದ್ ಕಡೆ CDSL ಇದೆ. ಅದೇ ಮತ್ತೊಂದ್ ಕಡೆ ನಾವು ನೋಡಿದಾಗ NSE ಸಪೋರ್ಟ್ ಮಾಡ್ತಿರೋ ಅಂತ NSDL ಇದೆ. ಭಾರತದಲ್ಲಿನ ಎಲ್ಲಾ ಡೆಪಾಸಿಟರಿ ಬಿಸ್ನೆಸ್ ನೀವು ತಗೊಂಡಾಗ ಅವ್ರು ಎಕ್ಸ್ಪ್ಯಾಂಡ್ ಮಾಡಿರೋ ಹಾಗೆ ನೋಡೋದಾದ್ರೆ ಎಲ್ಲಾ ಕ್ಯಾಪಿಟಲ್ ಮಾರ್ಕೆಟ್ ಸಹ ಇದರ ಒಂದು ಅಂಡರ್ ಅಲ್ಲಿ ಬರುತ್ತೆ. ಈ 2 ಎಂಟಿಟೀಸ್ ಗಳಲ್ಲಿ ಒಂದಲ್ಲ ಒಂದು ಹ್ಯಾಂಡಲ್ ಮಾಡ್ತಾನೆ ಬಂದಿರೋದು. ಬೇರೆ ಯಾವುದೇ ಎಂಟಿಟಿ ಈ ಒಂದು ಮಾರ್ಕೆಟ್ ನ ಅಂದ್ರೆ ಅಲ್ಲಾಡ್ಸೋದಕ್ಕೂ ಸಹ ಆಗಲ್ಲ, ಅಷ್ಟು ಸಾಧ್ಯತೆ ಕಡಿಮೆ ಅಂತ. ಇವುಗಳು ಇಷ್ಟು ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ.
ಇದೊಂದು ರೆಗ್ಯುಲೇಷನ್ಗೆ ಹೆಚ್ಚು ನಿರ್ಬಂಧ ಆಗಿರೋ ಬಿಸ್ನೆಸ್ ಅಂತ ಗೊತ್ತಾಗುತ್ತೆ. ಡೆಪಾಸಿಟರೀಸ್‌ನ ನಾವು ನೋಡ್ತಿರ್ಬೇಕಾದ್ರೆ ಇದರ ಒಂದು ಪಾತ್ರದಿಂದ ಹಿಡಿದು ಅವು ಚೇಂಜ್ ಮಾಡುವಂತಹ ಬೆಲೆಗಳಾಗಿರ್ಬೋದು, ಹಾಗೆ ಅವಾಗವಾಗ ಅನುಸರಿಸುವಂತಹ ಒಂದು ಪ್ರೊಸೀಜರ್ಸ್ ತನಕ ಎಲ್ಲವನ್ನೂ ಕೂಡ ಸೆಬಿ ಕಂಟ್ರೋಲ್ ಮಾಡ್ತಿದೆ. ಹಾಗಾಗಿ ಇದೊಂದು ಅಂದ್ರೆ ನೀವು ಹೆಚ್ಚು ಎಕ್ಸೈಟ್‌ಮೆಂಟ್‌ನ ಎಕ್ಸ್‌ಪೆಕ್ಟ್ ಮಾಡುವಂತ ಬಿಸ್ನೆಸ್ ಖಂಡಿತವಾಗ್ಲೂ ಅಲ್ಲ. ಈಗ ಡೆಪಾಸಿಟರೀಸ್‌ಗಳನ್ನ ನೀವು ನೋಡೋದಾದ್ರೆ ಅಂದ್ರೆ ಹೆಚ್ಚಿನ ಹಣವನ್ನ 3 ವಿಷಯಗಳಿಂದ ಗಳಿಸತ್ತೆ. ಎ, ನೀವು ಮಾಡುವಂತಹ ಟ್ರಾನ್ಸಾಕ್ಷನ್ಸ್ ಇದೆ ಅಲ್ವಾ, ಇದನ್ನ ಚಾರ್ಜ್ ಮಾಡೋದು ಹೇಗೆ ಅಂತ. ಬಿ, ಈ ಸೆಕ್ಯೂರಿಟೀಸ್ ಇರುತ್ತೆ ಗೊತ್ತಾ, ಅದನ್ನ ಕಸ್ಟಡಿ ತಗೊಳ್ಳೋದಕ್ಕೆ ಫಿಕ್ಸ್ಡ್ ಅಮೌಂಟ್ಸ್ ಅನ್ನ ಚಾರ್ಜ್ ಮಾಡೋದು ಹೇಗೆ ಅಂತ. ಸಿ, ಈ ಒಂದು ವಾರ್ಷಿಕ ಅಂದ್ರೆ ಆನ್ಯುವಲ್ ಚಾರ್ಜಸ್ ಇರುತ್ತೆ ಗೊತ್ತಾ, ಅದನ್ನ ನಿಭಾಯಿಸೋದು ಹೇಗೆ. ಮತ್ತೆ ಮಾಡಲ್ಸ್ ಗಳನ್ನ ನೀವು ನೋಡೋದಾದ್ರೆ ಹೆಚ್ಚು ಕಡಿಮೆ ಒಂದೇ ಕಡೆ ಅಚಲವಾಗಿರತ್ತೆ. ಇದನ್ನೆಲ್ಲನೂ ಕೂಡ ನಿಭಾಯಿಸೋದು ಹೇಗೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಟು ಬಿ ಹಾನೆಸ್ಟ್, ನಾವಿಲ್ಲಿ ನೋಡೋದಾದ್ರೆ ಡೆಪಾಸಿಟರೀಸ್ ಇದೆ ಗೊತ್ತಾ, ಇದೊಂದು ವ್ಯಾಲ್ಯೂ ಆಡೆಡ್ ಸರ್ವಿಸ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, NSDL ಕಂಪನಿಗಳಿಗೆ ತಮ್ಮ ಒಂದು AGMs ಆನ್ಲೈನ್ ಅಲ್ಲಿ ನೋಡಿದಾಗ ಇದನ್ನ ಹೋಸ್ಟ್ ಮಾಡೋದಕ್ಕೆ ಮತ್ತೆ ಕಂಪನಿಗಳ ಒಂದು ರೆಸೊಲ್ಯೂಷನ್ಸ್ ಏನಿರುತ್ತೆ ಗೊತ್ತಾ, ಅದನ್ನ ವೋಟ್ಸ್, ಎಲೆಕ್ಟ್ರಾನಿಕ್ ವೋಟ್ಸ್ ಅಂತ ಹೇಳ್ತೀವಿ, ಅಕ್ಸೆಪ್ಟ್ ಮಾಡೋದಕ್ಕೆ ಟೂಲ್ಸ್ ಗಳನ್ನ ನಡೆಸುತ್ತೆ. ಅಂದ್ರೆ ಅದರ ಒಂದು ಸಬ್ಸಿಡರೀಸ್ ಗಳಲ್ಲಿ ನೀವು ನೋಡಿದಾಗ ಒಂದು ಪೇಮೆಂಟ್ಸ್ ಗಳಿರುತ್ತೆ ಗೊತ್ತಾ, ಅದನ್ನ ಬ್ಯಾಂಕ್ಸ್ ಗಳ ಮುಖಾಂತರನೇ ನಡೆಸಲಾಗುತ್ತೆ. ಅಂದ್ರೆ ಇವುಗಳೆಲ್ಲನೂ ಕೂಡ ಬೇಸಿಕಲಿ ಅದರ ಒಂದು ಆದಾಯದ ಸಣ್ಣ ಮೂಲಗಳಷ್ಟೇ. ನೀವು ಅಂತಹ ಕಂಪನಿಗಳನ್ನ ಅಸೆಸ್ ಮಾಡ್ತಿದ್ರೆ ಕೇವಲ ಒಂದು ಸಣ್ಣ ವ್ಯಾಪ್ತಿಯ ಸಾಧ್ಯತೆಗಳಲ್ಲೇ ನೋಡ್ತಿದ್ದೀರಿ. ನೋಡಿ, ಈ ಡೆಪಾಸಿಟರೀಸ್ಗಳನ್ನ ನಾವು ನೋಡಿದಾಗ ಈ ಮಾರ್ಕೆಟ್ಸ್ಗಳು ತುಂಬಾ ನಿಧಾನವಾಗಿರುತ್ತೆ ಮತ್ತೆ ಶಾಂತವಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಭಾರತದ 2 ಡೆಪಾಸಿಟರೀಸ್ಗಳನ್ನ ಮಾತ್ರ ಪ್ರತ್ಯೇಕಿಸುವಂಥದ್ದು ಏನೂ ಕೂಡ ಇಲ್ಲ. ಇವೆರಡೂ ಕೂಡ ಈ ಒಂದು ವರ್ಷದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಜರ್ನಿಯನ್ನ ಮಾಡಿದೆ. ನಮ್ಮ ಭಾರತದ ಒಂದು ಇನ್ವೆಸ್ಟ್ಮೆಂಟ್ ಫ್ಯೂಚರ್ನ ನೀವು ನೋಡೋದಾದ್ರೆ ಅಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ ಗೊತ್ತಾ, ಅವರು ಎಲ್ಲರೂ ಕೂಡ CDSL ಹತ್ರ ಹೋಗ್ತಿದ್ದಾರೆ ಹೊರತು ಯಾರೂ ಕೂಡ NSDL ಹತ್ರ ಬರ್ತಾ ಇಲ್ಲ. ಇನ್ನು ಭಾರತದ ಹಲವು ನ್ಯೂ ಏಜ್ ಡಿಸ್ಕೌಂಟ್ ಬ್ರೋಕರ್ಸ್ ನೀವು ನೋಡೋದಾದ್ರೆ CDSL ನ ಆಯ್ಕೆ ಮಾಡಿಕೊಂಡಾಗ ಹೀಗಾಗಿದೆ. ಇದೇ ಕಂಪನಿಗಳು ಭಾರತದ ಕ್ಯಾಪಿಟಲ್ ಮಾರ್ಕೆಟ್ಸ್ ನ ಲಿಫ್ಟ್ ಆಫ್ ಗೆ ಬಂದಿರೋದು. ನೋಡಿ, ಅವು ಬೆಳೆದಿರೋ ರೀತಿ ಲಕ್ಷಾಂತರ ರಿಟೇಲ್ ಇನ್ವೆಸ್ಟರ್ಸ್ ಗಳಲ್ಲೂ ಕೂಡ ಅಕೌಂಟ್ಸ್ ಗಳು ಜಾಸ್ತಿ ಆಗುತ್ತೆ. ಈಗ CDSL ಜೊತೆ ಇವೆಲ್ಲನೂ ನಾವು ನೋಡಿದಾಗ ಇಲ್ಲಿ ನಮಗೆ ಗೊತ್ತಾಗೋದೇನ್ ಗೊತ್ತಾ, ಈಗ ನೀವೇ ಅಬ್ಸರ್ವ್ ಮಾಡಿ, ವಿರೋಧದಲ್ಲಿ ನಾವು ಬಹುಶಃ ಏನ್ ಮಾಡ್ತೀವಿ, ಈ ಕಥೆಯ ಒಂದು ಆದ್ಯತೆಯನ್ನು ಕೂಡ ಬರೆದಿರ್ತೀವಿ. ಅದನ್ನ ನೀವು ಅವಾಗವಾಗ ನೋಡ್ಕೊಂಡ್ ಬರ್ಬೋದು. ಕಾಲಕ್ರಮೇಣ ಈ ಬದಲಾವಣೆಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಸದ್ಯಕ್ಕೆ ನಾವು ನೋಡಿದಾಗ CDSL ಹತ್ರ ಸುಮಾರು 15.86 ಕ್ರೋರ್ಸ್ ಅಕೌಂಟ್ಸ್ ಗಳಿದೆ. NSDL ಹತ್ರ ನಾವೇನಾದ್ರೂ ಕಂಪೇರ್ ಮಾಡಿದ್ರೆ 4 ಕೋಟಿಗಿಂತ ಸ್ವಲ್ಪ ಜಾಸ್ತಿ. NSDL ನ ನೀವು ನೋಡಿದಾಗ ಇದರ ಅಗೇನ್ಸ್ಟ್ ಆಗಿ ಅಂದ್ರೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಹೆಚ್ಚಾಗಿ ನಾನ್ ರಿಟೇಲ್ ಕ್ಲೈಂಟ್ಸ್ ಗಳನ್ನ ಬಿಸ್ನೆಸ್ ಹತ್ರ ತಗೊಂಬಂದ್ ಕೊಡುತ್ತೆ. ಈಗ ದೊಡ್ಡ ಬ್ಯಾಂಕ್ಸ್ ಗಳಾಗಿರ್ಬೋದು, ಫಾರಿನ್ ಇನ್ವೆಸ್ಟರ್ಸ್ ಮತ್ತೆ ಲೆಗಸಿ ಫುಲ್ ಸರ್ವಿಸ್ ಬ್ರೋಕರ್ಸ್ ಇರ್ತಾರೆ ಗೊತ್ತಾ, ಅವರೆಲ್ಲರೂ ಕೂಡ ಇದೇ ತರ ಕೆಲಸ ಮಾಡೋದು. ಈಗ ನೀವೊಂದು ರಿಟೇಲ್ ಕಸ್ಟಮರ್ಸ್ ಆಗಿರ್ತೀರಾ, ಆ ರೀತಿ ಪಿಕ್ಚರ್ ಮಾಡ್ಕೊಳ್ಳೋಣ. NSDL ತನ್ನ ಹತ್ರ ಇರೋ ಒಂದು ಅಕೌಂಟ್ಸ್ ಗಳ ನಂಬರ್ಸ್ ಅನ್ನ ನೀವು ನೋಡಿದಾಗ CDSL ನ ತುಂಬಾ ಚಿಕ್ಕದಾಗಿ ಮಾಡ್ಬಿಡತ್ತೆ. ಅಂದ್ರೆ ಮಾರ್ಕೆಟ್ ನ ಅತಿ ದೊಡ್ಡ ಪ್ಲೇಯರ್ಸ್ ಗಳು ಯಾರೇ ಇದ್ರು ತಮ್ಮ ಬಿಸ್ನೆಸ್ ನ NSDL ಜೊತೆ ಇಟ್ಕೊಂಡಿರೋದ್ರಿಂದ ಸಹಜವಾಗಿ ನೀವು ನೋಡಿದಾಗ CDSL ಗಿಂತ ಹೆಚ್ಚು ಅಕೌಂಟ್ಸ್ ಗಳು ಇಲ್ಲದೆ ಇದ್ರು NSDL ತುಂಬಾ ಮೌಲ್ಯದ ಪ್ರಕಾರ ತುಂಬಾನೇ ಹೆಚ್ಚು ಸೆಕ್ಯೂರಿಟೀಸ್ ಗಳನ್ನ ಹೊಂದಿದೆ. ಭಾರತದ ಎಲ್ಲ ಈ ಒಂದು ಡಿಮೆಟೀರಿಯಲೈಸ್ಡ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದರ ಸೆಕ್ಯೂರಿಟೀಸ್ ಗಳನ್ನ ನೀವು ನೋಡಿದಾಗ ಇದರ ವ್ಯಾಲ್ಯೂ ಸುಮಾರು 87% NSDL ಜೊತೆನೆ ಇರೋದು. ಆವರೇಜ್ ಅಲ್ಲಿ ನೀವು ನೋಡಿದಾಗೂ ಕೂಡ NSDL ಈ ಒಂದು ಇನ್ವೆಸ್ಟರ್ ತಮ್ಮ ಅಕೌಂಟ್ ಗಳಲ್ಲಿ ಹೆಚ್ಚು ಕಡಿಮೆ 1.2 ಕ್ರೋರ್ಸ್ ಮೌಲ್ಯದ ಸೆಕ್ಯೂರಿಟೀಸ್ ಗಳನ್ನ ಹೊಂದಿದ್ದಾರೆ. ಆವರೇಜ್ ಅಲ್ಲಿ ನಾವು ನೋಡಿದಾಗ CDSL ಇನ್ವೆಸ್ಟರ್ ಎಷ್ಟಿರ್ಬೋದು, 4.6 ಲ್ಯಾಕ್ ಅಷ್ಟೇ. ಆದ್ರೆ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ, ಅದರಿಂದ ನಿಜವಾಗ್ಲೂ ಕೂಡ ಎಷ್ಟು ಡಿಫ್ರೆನ್ಸಸ್ ಆಗುತ್ತೆ ನೋಡಿ. ಈಗ ಶೇರ್ಗಳನ್ನ ನಾವು ಇಟ್ಕೊಳ್ಳೋದ್ರಿಂದ ಅದರಿಂದ ಬರುವಂತ ಲಾಭನಾದ್ರೂ ಏನು. ಒಂದು ಡೆಪಾಸಿಟ್ರಿನ ನೀವು ನೋಡಿದಾಗ ತಾನು ಹೊಂದಿರೋ ಶೇರ್ಸ್ ಗಳಿರುತ್ತೆ ಗೊತ್ತಾ, ಅದರ ನಂಬರ್ಸ್ಗೆ ತಕ್ಕ ಹಾಗೆ ಹಣ ಗಳಿಸೋ ದಾರಿ ಏನಾದ್ರೂ ಇದೆಯಾ? ಒಂದ್ ರೀತಿ ಇದೆ. ಡೆಪಾಸಿಟರೀಸ್ಗಳನ್ನ ನೀವು ನೋಡಿದಾಗ ತಮ್ಮಲ್ಲಿಟ್ಟಿರೋ ಎಲ್ಲಾ ಸೆಕ್ಯೂರಿಟೀಸ್ಗಳಿಗೋಸ್ಕರನೇ ಕಂಪನಿಗಳಿಂದ ಆನ್ಯುವಲ್ ಕಸ್ಟಡಿಯಲ್ ಒಂದು ಫೀಸ್ ಅಂತ ಹೇಳ್ತೀವಿ ಗೊತ್ತಾ, ಅದನ್ನ ಚಾರ್ಜ್ ಮಾಡೇ ಮಾಡ್ತಾರೆ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ಅವ್ರು ಹೊಂದಿರೋ ಸೆಕ್ಯೂರಿಟೀಸ್ಗಳ ನಂಬರ್ಸ್ ಅನ್ನ ನಾವು ನೋಡಿದಾಗ ಇದ್ರ ಪ್ರಕಾರ ಚಾರ್ಜ್ ಮಾಡೋದೇ ಇಲ್ಲ. ಅಂದ್ರೆ ಅವರ ಒಂದು ಪೋರ್ಟ್ಫೋಲಿಯೋಸ್ ನಂಬರ್ಸ್ ಇರುತ್ತೆ ಗೊತ್ತಾ, ಅದ್ರ ಪ್ರಕಾರ ಚಾರ್ಜ್ ಮಾಡ್ತಾರೆ. ಅಂದ್ರೆ ಒಂದೇ ಸೆಕ್ಯೂರಿಟಿಯನ್ನ ಹೊಂದಿರೋ ಅಕೌಂಟ್ಸ್ ಗಳನ್ನ ನಾವು ನೋಡಿದಾಗ ಇದರ ನಂಬರ್ಸ್ ಮೇಲೆ ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಪ್ರತಿ ಅಕೌಂಟ್ಸ್ ನಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಖಂಡಿತವಾಗ್ಲೂ ಅಲ್ಲ. ಈಗ ಒಂದು ಡೆಪಾಸಿಟರಿ ಇದೆ ಗೊತ್ತಾ, 10 ಡಿಮ್ಯಾಟ್ ಅಕೌಂಟ್ಸ್ ಗಳಲ್ಲಿ ಈ ಒಂದು ಎಕ್ಸ್ಪ್ಯಾಂಡ್ ಆಗಿರೋ 10,000 ಶೇರ್ಸ್ ಗಳನ್ನ ಸ್ಟೋರ್ ಮಾಡಿದ್ರೆ ಇನ್ನೊಂದು ಅದೇ ಕಂಪನಿಯ ಕೇವಲ 500 ಶೇರ್ಸ್ ಗಳನ್ನ ಮಾತ್ರ ಎಕ್ಸ್ಪ್ಯಾಂಡ್ ಮಾಡಿರುತ್ತೆ. ಆದ್ರೆ 50 ಬೇರೆ ಬೇರೆ ಡಿಮ್ಯಾಟ್ ಅಕೌಂಟ್ಸ್ ಗಳಲ್ಲಿ ಹೊಂದಿದ್ರೆ ಮಾತ್ರ ಕಂಪನಿ ಎರಡನೇದಕ್ಕೂ ಕೂಡ ಹೆಚ್ಚು ಪೇ ಮಾಡ್ತಾನೆ ಬರ್ತಾ ಇರುತ್ತೆ. ಇಲ್ಲಿ CDSL ಗೆ ತುಂಬಾ ಸ್ಪಷ್ಟವಾದ ಅಡ್ವಾಂಟೇಜ್ ಇದೆ. ಹೆಚ್ಚು ಕಡಿಮೆ 4 ಪಟ್ಟು ಹೆಚ್ಚು ಅಕೌಂಟ್ಸ್ ಗಳು ಇರೋದ್ರಿಂದ ಮಾತ್ರ CDSL ನ ಒಂದು ಬುಕ್ಸ್ ಗಳನ್ನ ನೀವು ನೋಡಿದಾಗ ಹೆಚ್ಚು ಪೋರ್ಟ್ಫೋಲಿಯೋಸ್ ಗಳಿದೆ ಅಂತ. ಇದರಿಂದ ಟ್ರಾನ್ಸಾಕ್ಷನ್ಸ್ ಗಳು ಕೂಡ ಗಳಿಕೆ ಜಾಸ್ತಿ ಆಗತ್ತೆ.
ಒಂದು ಡೆಪಾಸಿಟ್ರಿ ಕೇವಲ ಶೇರ್ಗಳನ್ನ ಇಟ್ಕೊಂಡಿದ್ದಕ್ಕೆ ಹಣ ಗಳಿಸೋದಿಲ್ಲ. ಅದರ ಒಂದು ಹೆಚ್ಚಿನ ರೆವಿನ್ಯೂ ನೀವು ನೋಡಿದಾಗ ಬರೋದು ಆಕ್ಟಿವಿಟೀಸ್ಗಳಿಂದ. ಈಗ ಸೆಕ್ಯೂರಿಟೀಸ್ಗಳಿರುತ್ತೆ ಗೊತ್ತಾ? ಬೇರೆ ಬೇರೆ ಜನರ ನಡುವೆ ಟ್ರೇಡ್ ಇದ್ದಾಗ ಮತ್ತೆ ಟ್ರಾನ್ಸ್ಫರ್ ಆದಾಗ ಮಾತ್ರ ರೆವಿನ್ಯೂಸ್ ಜಾಸ್ತಿ ಆಗೋದು. ಪ್ರತಿ ಸಲ ಡೆಪಾಸಿಟ್ರಿಗೆ ಒಂದು ಟ್ರೇಡ್ ಪ್ರಾಸೆಸ್ ಮಾಡೋದಕ್ಕೆ ನೀವು ಕೇಳಿದ್ರಿ ಅಂತ ಅನ್ಕೊಳ್ಳಿ. ಆ ಟ್ರೇಡ್ ಒಂದು ಸೆಕ್ಯೂರಿಟೀಸ್ಗಳಿಗೆ ಅಂದ್ರೆ ಸಾವಿರಕ್ಕಿರ್ಲಿ ಅಥವಾ ಲಕ್ಷಕ್ಕಿರ್ಲಿ ಈ ರೀತಿ ನೋಡ್ಕೊಂಡು ಒಂದು ಟ್ರೇಡ್ ಮಾಡುತ್ತೆ. ಈಗ ಒಂದು ಫಿಕ್ಸ್ಡ್ ಫೀ ಚಾರ್ಜ್ ಮಾಡುತ್ತೆ ಅಂತ ನಾವು ಅನ್ಕೊಳ್ಳೋಣ. ಆ ಫೀನ ನೀವು ನೋಡಿದಾಗ ಡೆಪಾಸಿಟ್ರಿಯ ಆದಾಯದು ಕೂಡ ಅತಿ ದೊಡ್ಡದ ಭಾಗವಾಗಿರುತ್ತೆ. ಈಗ NSDL ನ ಕ್ಲೈಂಟ್ಸ್ ನ ತಗೊಳ್ಳೋಣ. CDSL ವರೆಗಿಂತನೂ ಕೂಡ ತುಂಬಾ ದೊಡ್ಡವರು ಅಲ್ವಾ ಅವರು. ಅವರ ಒಂದು ಮೌಲ್ಯದ ಪ್ರಕಾರ ನಾವು ನೋಡೋದಾದ್ರೆ ಹೆಚ್ಚು ಸೆಕ್ಯೂರಿಟೀಸ್ ಟ್ರೇಡ್ ಮಾಡ್ತಾರೆ. ಆದ್ರೆ ಮತ್ತೊಮ್ಮೆ ಇಲ್ಲಿ ನಮಗೆ ಗೊತ್ತಾಗೋದೇನು, ಅದೊಂದು ನಿರ್ಣಾಯಕ ಅಂಶ ಅಲ್ಲ ಅಂತ. ಇಲ್ಲಿ ನಿಜವಾದ ಪ್ರಶ್ನೆ ಏನ್ ಗೊತ್ತಾ, ಇವರು ಅಂದ್ರೆ ಸೆಕ್ಯೂರಿಟೀಸ್ ಟ್ರೇಡ್ ನ ಜಾಸ್ತಿ ಮಾಡಿದ್ರು ಕೂಡ ಯಾರು ಹೆಚ್ಚಾಗಿ ಆರ್ಡರ್ ನ ಪ್ರಾಸೆಸ್ ಮಾಡ್ತಾರೆ ಅನ್ನೋದು. ಇಲ್ಲಿ ನೋಡಿದಾಗ ನಮಗೆ ಗೊತ್ತಾಗೋದೇನ್ ಗೊತ್ತಾ, CDSL ಗೆಲ್ಲೋದು. ನೋಡಿ, ಎರಡು ಪ್ರಾಸೆಸ್ ಮಾಡೋ ಟ್ರಾನ್ಸಾಕ್ಷನ್ಸ್ ಗಳ ನಂಬರ್ಸ್ ನೋಡಿದಾಗ ನಮ್ಮ ಹತ್ರ ಕ್ಲೀನ್ ಡೇಟಾ ಸೋರ್ಸ್ ಇಲ್ಲ. ಆದ್ರೆ ನೀವು ಶೇರ್ಸ್ ಗಳನ್ನ ನೋಡ್ದಾದ್ರೆ ಅಂದ್ರೆ ಅದರ ನಂಬರ್ಸ್ ಒಂದು ಅಂದಾಜಾಗೂ ಕೂಡ ಪ್ರತಿಯೊಂದನ್ನು ಒಂದು ಡಿಫರ್ ಮಾಡ್ತಾ ಬರುತ್ತೆ. CDSL NSDL ಗಿಂತ ತುಂಬಾನೇ ಹೆಚ್ಚು ಆರ್ಡರ್ಸ್ ಗಳನ್ನ ಅಂದ್ರೆ ಶೇರ್ಸ್ ಆಗಿ ಪ್ರಾಸೆಸ್ ಮಾಡುತ್ತೆ. ಪ್ರತಿ ಸೆಕ್ಯೂರಿಟಿಗೆ ಚಾರ್ಜ್ ಮಾಡೋದು ಯಾವ ರೀತಿ ಇರ್ಬೋದು ನೋಡಿ. ಕಂಪನಿಗಳನ್ನ ನಾವು ನೋಡಿದಾಗ ಮೊದಲ ಬಾರಿಗೆ ತಮ್ಮ ಸೆಕ್ಯೂರಿಟೀಸ್ ಗಳನ್ನ ಡಿಮೆಟೀರಿಯಲೈಸ್ ಮಾಡಿದಾಗ ಅವರ ಒಂದು ಡೆಪಾಸಿಟ್ರಿಗೆ ಒಂದು ಸಣ್ಣ ಮೊತ್ತವನ್ನ ಪೇ ಮಾಡೇ ಮಾಡ್ತಾರೆ. ಆಮೇಲೆ ಗೊತ್ತಾಗೋದೇನ್ ಗೊತ್ತಾ, ಕಂಪನಿಗಳಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅಂತ ಮಾನಿಟರ್ ಮಾಡೋಕೆ. ಇದೆಲ್ಲದ್ರಲ್ಲೂ ನಮ್ಗೆ ಅರ್ಥ ಆಗೋದೇನು ಅಂತಂದ್ರೆ, ಇದು ಎರಡು ಡೆಪಾಸಿಟರ್ಸ್ ಗಳಿಗೆ ಒಂದು ದೊಡ್ಡ ಬಿಸ್ನೆಸ್ ಆಪರ್ಚುನಿಟಿ ಆಗ್ಬೋದು. ನೋಡಿ, ಎಲ್ಲಾ ಲಿಸ್ಟೆಡ್ ಕಂಪನಿಗಳನ್ನ ನಾವು ನೋಡಿದಾಗ ಈಗಾಗಲೇ ತಮ್ಮ ಶೇರ್ ಗಳನ್ನ ಡಿಮೆಟೀರಿಯಲೈಸ್ಡ್ ಮಾಡ್ಕೊಂಡಿದೆ. ಆದ್ರೆ ಹೆಚ್ಚು ಹೆಚ್ಚಾಗಿ ಅಂದ್ರೆ ಅನ್ಲಿಸ್ಟೆಡ್ ಕಂಪನಿಗಳು ಕೂಡ ತಮ್ಮ ಶೇರ್ಸ್ ಗಳನ್ನ ಡಿಮೆಟೀರಿಯಲೈಸ್ಡ್ ಮಾಡ್ತಾನೆ ಇದೆ. ಒಂದು ನಿರ್ದಿಷ್ಟ ಸೈಜ್ ಗಿಂತ ನಾವು ನೋಡೋದಾದ್ರೆ ಎಲ್ಲಾ ಕಂಪನಿಗಳು ಕೂಡ ಒಂದು ಡಿಮೆಟೀರಿಯಲೈಸ್ಡ್ ರೂಪದಲ್ಲಿ ಮಾತ್ರ ಶೇರ್ಸ್ ಗಳನ್ನ ಇಶ್ಯೂ ಮಾಡಬೇಕು ಅಂತ ಸರ್ಕಾರಕ್ಕೂ ಕೂಡ ಹೇಳಿರೋದು. ಅಂದ್ರೆ ಭಾರತದ 18+ ಲ್ಯಾಕ್ಸ್ ಆಕ್ಟಿವ್ ಕಂಪನಿಗಳಲ್ಲಿ ಪ್ರತಿಯೊಂದನ್ನು ಒಮ್ಮೆ ಅವರ ಒಂದು ನಿರ್ದಿಷ್ಟ ಸೈಜ್ಗೆ ಬಂದ್ರು ಅಂತ ಅನ್ಕೊಳ್ಳಿ, ಈ ಸರ್ವಿಸ್ಗೆ ಎರಡು ಡೆಪಾಸಿಟರ್ಸ್ಗಳಲ್ಲಿ ಒಂದ್ರ ಹತ್ರ ಹೋಗ್ಬೇಕಾಗತ್ತೆ. ಕಾಂಟೆಕ್ಸ್ಟ್ಗಾಗಿ ನಾವು ನೋಡೋದಾದ್ರೆ ಸದ್ಯಕ್ಕೆ ಕೇವಲ 1.15 ಲ್ಯಾಕ್ಸ್ಗಿಂತ ಸ್ವಲ್ಪ ಹೆಚ್ಚು ಕಂಪನಿಗಳು ಲಿಸ್ಟೆಡ್ ಅಂಡ್ ಅನ್ಲಿಸ್ಟೆಡ್ ಆಗಿದೆ ಅಂತ. ನಿಜವಾಗ್ಲೂ ಕೂಡ ಡಿಮೆಟೀರಿಯಲೈಸ್ಡ್ ಶೇರ್ಸ್ ಗಳನ್ನ ಹೊಂದ್ಕೊಂಡಿದೆ. ಇಲ್ಲಿವರೆಗೂ ನಾವು ನೋಡಿದಾಗ ಇಲ್ಲಿ NSDLಗೆ ಒಂದು ಸ್ಪಷ್ಟವಾದ ಕ್ಲಿಯರ್ ಲೀಡ್ ಇದೆ ಅಂತ ಗೊತ್ತಾಗುತ್ತೆ. ಅದು CDSL ಗಿಂತ 2 ಪಟ್ಟು ಹೆಚ್ಚು ಕಂಪನಿಗಳನ್ನು ಕೂಡ ಹೊಂದಿರೋದು. ಈಕ್ವಿಟಿ ಶೇರ್ಸ್ ಖಂಡಿತ ಇರುವ ಒಂದೇ ಸೆಕ್ಯೂರಿಟಿ ಅಲ್ಲ. ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇಂದ ನೀವು ನೋಡೋದಾದ್ರೆ ವಾರಂಟ್ಸ್, ಮ್ಯೂಚುವಲ್ ಫಂಡ್ಸ್, ಯೂನಿಟ್ಸ್ ತನಕ ಪ್ರತಿಯೊಂದು ಡೆಪಾಸಿಟರಿ ಜೊತೆ ರಿಜಿಸ್ಟ್ರೇಡ್ ಆಗ್ಲೇಬೇಕು. ಅಂದ್ರೆ ಪ್ರತಿ ಸಲ ಹಾಗಾಗದೇ ಇದ್ರೆ ಡೆಪಾಸಿಟರಿ ಏನ್ ಮಾಡುತ್ತೆ, ಜಾಸ್ತಿ ಹಣವನ್ನ ಗಳಿಸತ್ತೆ. ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್ ಅನ್ನೇ ತಗೊಳ್ಳಿ. ಈಕ್ವಿಟಿ ಶೇರ್ಸ್ ಗಿಂತ ಭಿನ್ನವಾಗಿ ನಾವು ನೋಡೋದಾದ್ರೆ ಅದು ಯಾವುದೇ ಕಂಪನಿಗಳಿಗೆ ಅಂದ್ರೆ ಸಾಮಾನ್ಯವಾಗಿ ಒಂದೇ ವೆರೈಟಿಯಲ್ಲಿ ಬರುತ್ತೆ ಅಂತ ಕಾಣುತ್ತೆ. ಒಂದು ಕಂಪನಿ ಪ್ರತಿಯೊಂದು ಒಂದು ಬಾಂಡ್ ಇಶ್ಯೂಯನ್ಸ್ ಕೂಡ ಮಾಡಿದಾಗ ಪೂರ್ತಿಯಾಗಿ ಬೇರೆ ಟರ್ಮ್ಸ್ ಜೊತೆ ಯುನಿಕ್ ಆಗಿರ್ಬೋದು. ಪ್ರತಿಯೊಂದನ್ನು ಕೂಡ ನಾವು ಇದೇ ರೀತಿ ರಿಜಿಸ್ಟರ್ಡ್ ಮಾಡಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದು ಡೆಪಾಸಿಟರಿಗಳಿಗೆ ಒಂದಲ್ಲ ಒಂದ್ ಕಡೆ ಫೀ ಅನ್ನ ತಂದ್ಕೊಡತ್ತೆ. ಇಲ್ಲೂ ನಾವು ನೋಡಿದಾಗ NSDL ಮುಂದೆ ಇದೆ ಅಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಭಾರತದ ಒಂದು ಆಕ್ಟಿವ್ ಡಿಮೆಟೀರಿಯಲೈಸ್ಡ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಹೆಚ್ಚು ಕಡಿಮೆ 3/2 ಭಾಗ NSDL ಇಂದಾನೆ ಬರ್ತಾ ಇರೋದು. ಹಾಗಿದ್ರೆ ಯಾರು ಮುಂದೆ ಬರ್ತಾರೆ? ಇಲ್ಲಿ ನಮಗೆ ನೋಡಿದಾಗ ಗೊತ್ತಾಗೋದೇನ್ ಗೊತ್ತಾ, NSDL ಅಥವಾ CDSL. ನೋಡಿ, NSDL ನಾವು ನೋಡಿದಾಗ ಇದ್ರ ಹತ್ರ ಹೆಚ್ಚು ಕಂಪನಿಗಳಿದೆ. ಹೌದು, ಅದು ಹೆಚ್ಚು ಸೆಕ್ಯೂರಿಟೀಸ್ ಗಳನ್ನ ರಿಜಿಸ್ಟರ್ ಮಾಡತ್ತೆ, ಮತ್ತೆ ಅದು ಹೆಚ್ಚು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಗೊತ್ತಾ, ಅದರ ಒಂದು ಇನ್ವೆಸ್ಟರ್ ಅಕೌಂಟ್ಸ್ ಅನ್ನ ಹೊಂದಿದೆ. ಇನ್ನು CDSL ಹತ್ರ ನಾವು ನೋಡಿದಾಗ ಅದ್ರ ಹತ್ರನೂ ಕೂಡ ಹೆಚ್ಚು ಅಕೌಂಟ್ಸ್ ಇದೆ. ಅವುಗಳಲ್ಲಿ ಹಲವು ರಿಟೇಲ್ ಇನ್ವೆಸ್ಟರ್ಸ್ ಗಳಿಂದ ತುಂಬಿರೋದು. ಸೊ ಯಾವುದು ಉತ್ತಮ ಬಿಸ್ನೆಸ್ ಅನ್ನ ಕೊಡತ್ತೆ? ಸರಿ, ಸದ್ಯಕ್ಕಂತೂ CDSL NSDL ಅಂದ್ರೆ ದೊಡ್ಡ ಅಂತರದಲ್ಲಿ ಸೋಲಿಸ್ತಾ ಇದೆ. ಇದೊಂದು ಹೊಸ ವಿದ್ಯಮಾನ ಅಂತ ಹೇಳ್ಬೋದು. FY 2021 ನಾವು ನೋಡಿದಾಗ ಇತ್ತೀಚೆಗಷ್ಟೇ NSDL CDSL ಗಿಂತ ತುಂಬಾನೇ ಹೆಚ್ಚು ಕಳಿಸ್ತಾ ಇದೆ. ನೋಡಿ, ಕಳೆದ ಕೆಲವು ವರ್ಷಗಳ ರಿಟೇಲ್ ಇನ್ವೆಸ್ಟಿಂಗ್ ಬೂಮ್ ನಲ್ಲಿ ನಾವು ನೋಡಿದಾಗ ಅಂದ್ರೆ ತುಂಬಾ ಮುಂದೆ ಇತ್ತು ಅನ್ನೋದು ಗೊತ್ತಾಗಿದ್ದು. CDSL ಒಂದು ದೊಡ್ಡ ಮುನ್ನಡೆಯಲ್ಲಿದೆ. ಅಂದ್ರೆ ಲಕ್ಷಾಂತರ ಹೊಸ ರಿಟೇಲ್ ಅಕೌಂಟ್ಸ್ ಅನ್ನ ಗಳಿಸ್ಕೊಂಡಿತ್ತು, ಮತ್ತೆ ಕೋಟ್ಯಾಂತರ ಟ್ರಾನ್ಸಾಕ್ಷನ್ಸ್ ಗಳ ಆಧಾರದ ಮೇಲೆ ಮುಂದೆ ಬಂದಿತ್ತು. ಇವತ್ತು CDSL ನ ಆದಾಯ ನಾವು ನೋಡಿದಾಗ ಮತ್ತೆ ಪ್ರಾಫಿಟ್ಸ್ ಇಂದನೂ ಕೂಡ ಎರಡರಲ್ಲೂ NSDL ನ ಮೀರಿಸ್ತಾ ಇದೆ.
ಸಿಡಿಎಸ್ಎಲ್ ಹೆಚ್ಚು ಲಾಭ ಮಾಡ್ತಿರೋದು ಅಷ್ಟು ಮಾತ್ರ ಅಲ್ಲ, ಟು ಬಿ ಹಾನೆಸ್ಟ್ ಹೆಚ್ಚು ಪ್ರಾಫಿಟಬಲ್ ಕೂಡ ಜಾಸ್ತಿ ಆಗಿದೆ, ಅಂದ್ರೆ ಹೈಯರ್ ಮಾರ್ಜಿನ್ಸ್ ಒಂದಿಗೆ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ಡೆಪಾಸಿಟ್ನ ನೀವು ನೋಡಿದಾಗ ಅದರ ಒಂದು ಗಳಿಕೆಯ ದೊಡ್ಡ ಭಾಗ ಮಾರ್ಕೆಟ್ ಆಕ್ಟಿವ್ ಆಗಿ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಮಾರ್ಕೆಟ್ ಏನಾದ್ರೂ ಬಿಸಿ ಆಯ್ತು ಅಂತ ಅನ್ಕೊಳ್ಳಿ, ಈ ಒಂದು ಟ್ರಾನ್ಸಾಕ್ಷನ್ಸ್ ನ ಶೇರ್ ವಾಲ್ಯೂಮ್ ಡೆಪಾಸಿಟ್ರಿಯ ಒಂದು ದೊಡ್ಡ ಭಾಗ ಏನಿರುತ್ತೆ ಅಂದ್ರೆ ಕ್ಯಾಶ್ ಮಷೀನ್ ಆಗಿ ಕೂಡ ಬದಲಾಗಬಹುದು. ಕಳೆದ ಕೆಲವು ವರ್ಷಗಳಿಂದ ನಾವು ನೋಡಿದಾಗ ರಿಟೇಲ್ ಇನ್ವೆಸ್ಟರ್ಸ್ ಹಿಂದೆಂದೂ ಕೂಡ ಆಕ್ಟಿವ್ ಆಗದಿರೋಷ್ಟು ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಎರಡು ಡೆಪಾಸಿಟರ್ಸ್ ಗಳ ಬಿಸ್ನೆಸ್ ಇಷ್ಟೊಂದು ಹೆಚ್ಚು ವೇಗದಲ್ಲಿ ಬೆಳೀತಾ ಇರೋದು. ಇನ್ ಕೇಸ್ ಸಿಚುವೇಶನ್ ಕೆಟ್ಟದಾದ್ರೆ ಏನ್ ಮಾಡೋದು ನಮಗಂತೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆದ್ರೆ NSDL ಇಲ್ಲೊಂದು ಕೀ ಅಡ್ವಾಂಟೇಜ್ ಇದೆ ಅನ್ನೋದನ್ನ ಕ್ಲೈಮ್ ಮಾಡ್ತಿದೆ. ಸ್ಟೆಬಿಲಿಟಿ ಇದೆ ನೋಡಿ. CDSL ನ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗ ಹೆಚ್ಚಿನ ಆದಾಯ ಗಳಿಸಿದ್ರು NSDL ಹತ್ರ ದೊಡ್ಡ ಅಂದ್ರೆ ಹೆಚ್ಚು ಎಸ್ಟಾಬ್ಲಿಷ್ಡ್ ಕಸ್ಟಮರ್ಸ್ ಇದ್ದಾರೆ. ಅದರ ಹತ್ರ ಕಂಪನಿಗಳಿಂದ ಬರೋ ಒಂದು ಆನ್ಯುವಲ್ ಫೀಸ್ ಕೂಡ ಜಾಸ್ತಿ, ಅಂದ್ರೆ ರೆಕರಿಂಗ್ ರೆವಿನ್ಯೂಸ್ ನಾವು ನೋಡಿದಾಗ ದೊಡ್ಡ ಪಾಲು ಕೂಡ ಇಲ್ಲಿದೆ ನೋಡಿ. ನಮ್ಮ ಭಾರತದಲ್ಲಿ ಯಾವತ್ತಾದ್ರೂ ಕೂಡ ಮಾರ್ಕೆಟ್ ಡೇಂಜರಸ್ ಆಗಿ ಪರ್ಫಾರ್ಮ್ ಮಾಡ್ತು ಅಂತ ಅನ್ಕೊಳ್ಳಿ, ಆಗ ರಿಟೇಲ್ ಇನ್ವೆಸ್ಟರ್ಸ್ ಗುಂಪಾಗಿ ಮಾರ್ಕೆಟ್ ನಿಂದ ಎಕ್ಸಿಟ್ ಆಗುವಂತ ಸಿಚುವೇಶನ್ ಬರುತ್ತೆ. ಆದ್ರೆ NSDL ನ ಕಸ್ಟಮರ್ಸ್ ಇದ್ದಾರೆ ಗೊತ್ತಾ, ಅವರು ಈ ಒಂದು ಮಾರ್ಕೆಟ್ ನಿಂದ ಎಕ್ಸಿಟ್ ಆಗೋದೇ ಇಲ್ಲ, ಯಾಕೆಂದ್ರೆ ಇಲ್ಲಿ ತುಂಬಾ ಸ್ಟೇಬಲ್ ಕಸ್ಟಮರ್ಸ್ ಇದ್ದಾರೆ. ಇನ್ನು CDSL ಅವ್ರಿಗಿಂತ ಹೆಚ್ಚು ಇನ್ವೆಸ್ಟ್ ಮಾಡೋದನ್ನ ನಾವಿಲ್ಲಿ ನೋಡಬಹುದು. ಬಟ್ ಖಂಡಿತವಾಗ್ಲೂ ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ಸ್ಟ್ರಕ್ಚರಲ್ ಚೇಂಜ್ ಆಗ್ಬೋದು ನೋಡಿ. ಒಂದು NSDL ಏನಾದ್ರು ಅದರ ಸ್ಥಾನದಿಂದ ಕೆಳಗಿಳಿಸೋದು ಅಥವಾ NSDL ಯಾವುದೇ ಒಂದು ದೊಡ್ಡ ಫೇಲ್ಯೂರ್ ಅನುಭವಿಸುತ್ತೆ ಅಂತ ಅಂದ್ಕೊಳ್ಳಿ, ಅವಾಗ ಅದರ IT ಸಿಸ್ಟಮ್ ಕುಸಿದ್ ಬಿತ್ತು ಅಂತಂದ್ರೆ ಇದರಿಂದ ಮಾರುಕಟ್ಟೆಯ ಒಂದು ದೊಡ್ಡ ಪ್ಲೇಯರ್ಸ್ ಯಾರೆಲ್ಲ ಇರ್ತಾರೆ ಅವರು ಕಂಪನಿಯ ಮೇಲೆ ನಂಬಿಕೆಯನ್ನ ಕಳ್ಕೊಳ್ತಾರೆ. ಇವೆರಡನ್ನ ನಾವು ನೋಡಿದಾಗ ಅಂದ್ರೆ ಅಪಾಯಗಳು ಜಾಸ್ತಿ ಆಗ್ಬೋದು. ಆದ್ರೆ ಅಂತ ಅಪಾಯಗಳು ಬರ್ದೇ ಇರ್ಲಿ ಅಂತ ನಾವು ಕೂಡ ಆಶಿಸೋಣ. ಸೊ ಇನ್ನು ಮುಂದಿನ ದಿನಗಳಲ್ಲಿ NSDL ಅಥವಾ CDSL ಇದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ. ಈಗ ಮುಂದಿನ ಸ್ಟೋರಿಯಲ್ಲಿ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ಗೆ ಮಾರ್ಕೆಟ್ ಜೋಡಣೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಭಾರತದಲ್ಲಿ ನಾವು ನೋಡಿದಾಗ ಎಲೆಕ್ಟ್ರಿಸಿಟಿಯನ್ನ ತಗೊಳ್ಳೋದಾಗಿರ್ಬೋದು ಅಥವಾ ಮಾರೋ ರೀತಿಯಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಕಳೆದ ವಾರ ಅಂದ್ರೆ ಜುಲೈ 23, 2025 ನಾವು ನೋಡಿದಾಗ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಜನವರಿ 2026ರಿಂದ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ನಲ್ಲಿ ಮಾರ್ಕೆಟ್ ಕಪ್ಲಿಂಗ್ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಮಾರ್ಕೆಟ್ ಕಪ್ಲಿಂಗ್ ಅಂತ ಅಂದ್ರೆ ಇದನ್ನ ಮಾರ್ಕೆಟ್ ಜೋಡಣೆ ಅಂತ ಹೇಳ್ತೀವಿ. ಇಲ್ಲಿ ನಮ್ಗೆ ಅರ್ಥ ಆಗೋದು ಏನ್ ಗೊತ್ತಾ, ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ನ ನಿಜವಾದ ಸಾಮರ್ಥ್ಯ ಒಂದು ನಡೆ ಬರುತ್ತೆ ಅಂತ. ಈ ಎಲ್ಲಾ ಎಕ್ಸ್ಚೇಂಜಸ್ ಗಳನ್ನ ನಾವು ನೋಡಿದಾಗ ಒಂದೇ ಎಲೆಕ್ಟ್ರಿಸಿಟಿ ಬೆಲೆಯನ್ನ ಕೂಡ ಸೃಷ್ಟಿ ಮಾಡಬಹುದು. ಈ ಪವರ್ ಲೈನ್ಸ್ ಗಳನ್ನ ತುಂಬಾ ಬೆಸ್ಟ್ ಮಾಡಬಹುದು. ಮತ್ತೆ ಪರ್ಚೇಸ್ ಯಾರೆಲ್ಲ ಮಾಡ್ತಾರೆ, ಅದನ್ನ ಮಾರಾಟ ಯಾರೆಲ್ಲ ಮಾಡ್ತಾರೆ, ಇವರೆಲ್ಲರಿಗೂ ಕೂಡ ಒಂದು ಬೆಸ್ಟ್ ಪಾಸಿಬಲ್ ಪ್ರೈಸಸ್ ಕೂಡ ಸಿಗುವಂತೆ ಮಾಡಬಹುದು. ಆದ್ರೆ ಈ ಮಾರ್ಕೆಟ್ ಕಪ್ಲಿಂಗ್ ಅಂದ್ರೆ ಏನು, ಅದು ಏನ್ ಮಾಡುತ್ತೆ, ಯಾರ ಮೇಲೆ ಪರಿಣಾಮ ಬೀಳತ್ತೆ, ಅದನ್ನೆಲ್ಲ ಇವಾಗ ನೋಡೋಣ ನೋಡಿ. ನಮ್ಮ ಭಾರತದ ಹೆಚ್ಚಿನ ಎಲೆಕ್ಟ್ರಿಸಿಟಿನ ನಾವು ನೋಡಿದಾಗ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಗಳಲ್ಲಿ ಕೆಲಸ ಮಾಡುತ್ತೆ, ಅಂದ್ರೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್ ಗಳಲ್ಲಿ ಲಾಕ್ ಆಗಿದೆ ಅಂತ. ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋರು 10ರಿಂದ 25 ವರ್ಷಗಳಲ್ಲಿ ಅಂದ್ರೆ ಲಾಂಗ್ ಟರ್ಮ್ ಪೀರಿಯಡ್ ಏನಿರುತ್ತೆ ಆ ಒಂದು ಡೀಲ್ ಅನ್ನ ಅವರು ಸೈನ್ ಮಾಡಬೇಕು. ಈ ಒಂದು ರಾಜ್ಯ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಜೊತೆ ಅವರು ಮಾಡ್ಕೊಳ್ತಾರೆ. ಈ ಡೀಲ್ ಗಳನ್ನ ನಾವು ನೋಡಿದಾಗ ತುಂಬಾ ಟಫ್ ಆಗಿರುತ್ತೆ, ಮತ್ತೆ ಅವಾಗವಾಗ ಬದಲಾಯಿಸೋದು ಕೂಡ ತುಂಬಾ ಕಷ್ಟ. ಆದ್ರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲರೂ ಕೂಡ ಒಂದು ಸರ್ಟನಿಟಿಯನ್ನ ಹೊಂದ್ಕೊಂಡಿರ್ತಾರೆ. ಆದ್ರೆ ಇತ್ತೀಚೆಗೆ ಒಂದು ಶಾರ್ಟ್ ಟರ್ಮ್ ಮಾರ್ಕೆಟ್ ಕೂಡ ಬಂದಿದೆ. ಒಂದು ಸಾಮಾನ್ಯ ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ ಒಂದು ಸಪ್ಲೈ ಅಂಡ್ ಡಿಮ್ಯಾಂಡ್ ಇದೆ ಗೊತ್ತಾ, ಅದರ ಆಧಾರದ ಮೇಲೆ ಈ ಒಂದು ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ಮತ್ತೆ ನಿರ್ಧಾರ ಮಾಡಬಹುದು. ಈಗ ಭಾರತದಲ್ಲಿ ಬಳಸೋ ಎಲ್ಲ ಎಲೆಕ್ಟ್ರಿಸಿಟಿನ ನೀವು ನೋಡಿದಾಗ ಸುಮಾರು 15% ಈ ಒಂದು ಶಾರ್ಟ್ ಟರ್ಮ್ ಮಾರ್ಕೆಟ್ ಮೂಲಕನೇ ಹೋಗೋದು. ಇದರಲ್ಲಿ ಸ್ಪಾಟ್ ಮಾರ್ಕೆಟ್ ನೀವು ನೋಡೋದಾದ್ರೆ ಬಳಕೆಯ 8% ಭಾಗ ಆಗಿರುತ್ತೆ. ಈ ಒಂದು ಸ್ಪಾಟ್ ಮಾರ್ಕೆಟ್ ಸದ್ಯಕ್ಕೆ ಸುಮಾರು 143 ಬಿಲಿಯನ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿಯನ್ನ ಪ್ರತಿನಿಧಿಸುತ್ತೆ. ಇದರ ಟ್ರೇಡಿಂಗ್ ವ್ಯಾಲ್ಯೂನ ನೀವು ನೋಡಿದಾಗ ಸಾವಿರಾರು ಕೋಟಿಗಳಷ್ಟು. ನಾವು ಇವತ್ತಿನ CERC ನೋಡ್ತಿರೋದು ಇದರ ಒಂದು ಸ್ಪಾಟ್ ಮಾರ್ಕೆಟ್ನ. ಎಲೆಕ್ಟ್ರಿಸಿಟಿಗಾಗಿ ಒಂದು ಮಾರ್ಕೆಟ್ ಏನ್ ಮಾಡುತ್ತೆ, ಹೇಗಿರುತ್ತೆ, ಇಲ್ಲಿ ನಮ್ಗೆ ಅರ್ಥ ಆಗೋದೇನು, ಹೆಚ್ಚಿನ ಭಾಗ ಎಲೆಕ್ಟ್ರಿಸಿಟಿ ಎಕ್ಸ್ಚೇಂಜ್ಗಳ ರೂಪದಲ್ಲಿರುತ್ತೆ. ಇಲ್ಲಿ ಒಂದು ಬಿಸ್ನೆಸ್ ತನಗೆ ಅಂದ್ರೆ ಸರ್ಪ್ಲಸ್ ಎಲೆಕ್ಟ್ರಿಸಿಟಿಯನ್ನ ಅದಕ್ಕೆ ಅಗತ್ಯ ಇರೋ ಹಾಗೆ ಯಾರಿಗಾದ್ರೂ ಕೂಡ ಅದನ್ನ ಮಾರಾಟ ಮಾಡ್ಬೋದು. ಇನ್ನು ಈ ಒಂದು ಡಿಸ್ಟ್ರಿಬ್ಯೂಷನ್ಸ್ ಕಂಪ್ನಿಗಳಿರುತ್ತೆ ಗೊತ್ತಾ, ಈ ಒಂದು ದೊಡ್ಡ ಕೈಗಾರಿಕಾ ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ ಯಾರೆಲ್ಲ ಇರುತ್ತೆ ಅವ್ರಿಗೆ ಪೂರೈಸೋದಕ್ಕೆ ಒದ್ದಾಡ್ತಿರೋ ಬೇರೆ ಪವರ್ ಜನರೇಟರ್ಸ್ಗೂ ಕೂಡ ಇವರು ಸಪ್ಲೈ ಮಾಡ್ತಾರೆ. ಈ ಎಕ್ಸ್ಚೇಂಜಸ್ ನಾವು ನೋಡೋದಾದ್ರೆ ಅಥವಾ ಇಲ್ಲದೆ ಇದ್ರೆ ಈ ಪರ್ಚೇಸ್ ಮಾಡೋರು ಅಥವಾ ಮಾರಾಟ ಮಾಡೋರಿಗೆ ತಮಗೆ ಬೇಕಾದ ಈ ಒಂದು ಕೌಂಟರ್ ಪಾರ್ಟೀಸ್ ಗಳೇನಿರುತ್ತೆ ಗೊತ್ತಾ, ಅಂದ್ರೆ ಎಮರ್ಜೆನ್ಸಿಗಾಗಿ ಇವರೆಲ್ಲರೂ ಕೂಡ ಹುಡುಕ್ಬೇಕಾಗ್ತಿತ್ತು. ಇನ್ ಕೇಸ್ ಏನಾದ್ರೂ ಬೆಸ್ಟ್ ಪ್ರೈಸ್ಗೆ ಟ್ರೇಡ್ ಮಾಡಬೇಕಾದ್ರೆ ಯಾರಿಗೂ ಕೂಡ ಒಂದು ರೆಫರೆನ್ಸ್ ಪಾಯಿಂಟ್ ಇರ್ತಾ ಇರಲಿಲ್ಲ. ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ನೀವು ನೋಡೋದಾದ್ರೆ ಹೆಚ್ಚಾಗಿ 3 ಇಂತಹ ಪವರ್ ಎಕ್ಸ್ಚೇಂಜಸ್ ಇದೆ. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಇದು ಹೆಚ್ಚು ಕಡಿಮೆ ನಾವು ನೋಡಿದಾಗ ನಿಯರ್ ಮೊನೋಪಾಲಿಸ್ಟಿಕ್ ಅಂದ್ರೆ 85% ಮಾರ್ಕೆಟ್ ಶೇರ್ಸ್ ನೊಂದಿಗೆ ಈ ಸೆಕ್ಟರ್ ನಲ್ಲಿ ಡಾಮಿನೇಟ್ ಮಾಡುತ್ತೆ. ಇದು ಪಬ್ಲಿಕ್ಲಿ ಲಿಸ್ಟೆಡ್ ಆಗಿರೋ ಏಕೈಕ ಪವರ್ ಎಕ್ಸ್ಚೇಂಜ್ ಕೂಡ.
ಪವರ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಇದು NSE ಮತ್ತೆ NCDEX ನ ಒಂದು ಜಾಯಿಂಟ್ ವೆಂಚರ್ ಮಾರ್ಕೆಟ್ ನ 8% ನಡೆಸುತ್ತೆ. ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಅಂದ್ರೆ ಅತಿ ಹೊಸ ಪ್ಲೇಯರ್ಸ್ ಯಾರೆಲ್ಲ ಇರ್ತಾರೆ ಅಲ್ವಾ, ಅವರ ಒಂದು ಸುಮಾರು 7% ಮಾರ್ಕೆಟ್ ಶೇರ್ ಅನ್ನ ಹೊಂದಿರತ್ತೆ. ಈ ಎಕ್ಸ್ಚೇಂಜ್ ಗಳೆಲ್ಲ ನಾವು ನೋಡೋದಾದ್ರೆ ಒಂದೇ ಸಮಯದಲ್ಲಿ ನಡೆಯೋ ಹಲವಾರು ಮಾರ್ಕೆಟ್ಸ್ ಗಳು ಕೂಡ ಇದೆ. ದ ಡೇ ಅಹೆಡ್ ಮಾರ್ಕೆಟ್ ಅಲ್ಲಿ ನೀವು ನೋಡೋದಾದ್ರೆ ಮುಂದಿನ ದಿನದ ಡೆಲಿವರಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಎಲೆಕ್ಟ್ರಿಸಿಟಿ ಟ್ರೇಡ್ ಆಗುತ್ತೆ. ದ ರಿಯಲ್ ಟೈಮ್ ಮಾರ್ಕೆಟ್ಸ್ ನೀವು ನೋಡೋದಾದ್ರೆ ಹೆಚ್ಚು ಎಮರ್ಜೆನ್ಸಿ ಇರೋದಕ್ಕೆ ಮಾತ್ರ ಮುಂದಿನ 30 ನಿಮಿಷಗಳೊಳಗೆ ಯಾವ ರೀತಿ ಡೆಲಿವರಿಗೋಸ್ಕರ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಗೆ ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಇವ್ರು ಯೋಚನೆ ಮಾಡ್ತಾರೆ. ದ ಟರ್ಮ್ ಅಹೆಡ್ ಮಾರ್ಕೆಟ್ ಒಂದು ದಿನದಿಂದ ಹಿಡಿದು ಹಲವಾರು ತಿಂಗಳುಗಳವರೆಗೆ ಈ ಒಂದು ದೀರ್ಘಾವಧಿಯಲ್ಲಿ ನಾವು ನೋಡಿದಾಗ ಟ್ರೇಡಿಂಗ್ ಗೆ ಅವಕಾಶವನ್ನ ಕೊಡುತ್ತೆ. ಹಾಗಾದ್ರೆ ಸರಿಯಾದ ಬೆಲೆಯನ್ನ ಹೇಗೆ ಕಂಡುಹಿಡಿಯಲಾಗುತ್ತೆ ನೋಡಿ. ಇಲ್ಲಿ ನಮ್ಗೆ ಅರ್ಥ ಆಗೋದೇನು, ಎಲೆಕ್ಟ್ರಿಸಿಟಿಯನ್ನ ಕೊಳ್ಳಬೇಕಾದ್ರೆ ಅಥವಾ ಮಾರಬೇಕಾದ್ರೆ ಇದನ್ನ ಬಯಸುವಂತಹ ಪ್ರತಿಯೊಬ್ಬರು ಕೂಡ ತಮ್ಮ ಮನಸ್ಸಲ್ಲಿರೋ ಒಂದು ಬೆಲೆನ ಇಟ್ಕೊಂಡಿರ್ತಾರೆ, ಅದ್ರ ಮುಖಾಂತರನೇ ಬಿಡ್ ಮಾಡ್ತಾರೆ ಅಲ್ವಾ. ಈಗ ಎಕ್ಸ್ಚೇಂಜ್ ಆದ್ಮೇಲೆ ಅಥವಾ ಸಪ್ಲೈ ಯಾವ ರೀತಿ ಆಗುತ್ತೆ ಮತ್ತೆ ಡಿಮ್ಯಾಂಡ್ ನ ಮ್ಯಾಚ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅದರಲ್ಲಿ ನಮ್ಗೆ ಅರ್ಥ ಆಗೋದೇನು, ತುಂಬಾ ಕಡಿಮೆ ರೇಟಲ್ಲಿ ಇರುವಂತಹ ಅಂದ್ರೆ ಚೀಪೆಸ್ಟ್ ಆಗಿ ಯಾವುದು ಅವೈಲೇಬಲ್ ಇರುತ್ತೆ ಆ ಒಂದು ಎಲೆಕ್ಟ್ರಿಸಿಟಿಯಿಂದ ಶುರು ಮಾಡಿಕೊಂಡು ಎಲ್ಲಾ ಒಂದು ಬೇಡಿಕೆಗಳನ್ನ ಪೂರೈಸೋದ್ರಿಗೂ ಕೂಡ ಈ ಒಂದು ಪ್ರೈಸ್ ಲ್ಯಾಡರ್ ನ ಹತ್ತುತ್ತಾ ಹೋಗ್ತಾರೆ. ಈ ಬ್ಯಾಲೆನ್ಸ್ ನೀವು ನೋಡೋದಾದ್ರೆ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಅಂತಾನೂ ಕೂಡ ಕರೀತಾರೆ ನೋಡಿ. ಈ ಒಂದು ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಇರುತ್ತೆ ಗೊತ್ತಾ, ಇದೇ ಫೈನಲ್ ಎಲೆಕ್ಟ್ರಿಸಿಟಿಯ ಬೆಲೆ ಆಗೋದು. ಪ್ರತಿಯೊಬ್ಬ ಮಾರಾಟಗಾರನಿಗೆ ಇದೇ ಬೆಲೆ ಸಿಗೋದು. ಪ್ರತಿಯೊಬ್ಬ ಪರ್ಚೇಸ್ ಮಾಡ್ತಾರೆ ಗೊತ್ತಾ, ಅವರು ಕೂಡ ಇದನ್ನೇ ಕಟ್ಟಬೇಕು. ಈಗ ಅವ್ರು ಆಫರ್ ಮಾಡಿದ ಇಂಡಿವಿಜುವಲ್ ಬೆಲೆಗಳು ಏನೇ ಇರಲಿ, ಇಲ್ಲಿ ಏನ್ ಫಿಕ್ಸ್ ಆಗಿರುತ್ತೆ ಅದನ್ನ ಇವರು ಪೇ ಮಾಡಬೇಕಾಗತ್ತೆ. ಸದ್ಯಕ್ಕೆ ಪ್ರತಿಯೊಂದು ಪವರ್ ಎಕ್ಸ್ಚೇಂಜ್ ಕೂಡ ತನ್ನದೇ ಆದ MCP ಗಳೊಂದಿಗೆ ಸ್ವತಂತ್ರವಾಗಿ ಕೆಲಸ ಮಾಡುತ್ತೆ. ಆದ್ರೆ ಇದೊಂದು ಇನ್ಎಫಿಷಿಯಂಟ್ ಅಲ್ಲ. ಪ್ರತಿಯೊಂದು ಈ ಎಕ್ಸ್ಚೇಂಜ್ ಗಳನ್ನ ನೋಡೋದಾದ್ರೆ ತನ್ನದೇ ಆದ ಅಂದ್ರೆ ಖರೀದಿದಾರರು ಯಾರೆಲ್ಲ ಇರ್ತಾರೆ ಮತ್ತೆ ಮಾರಾಟ ಯಾರೆಲ್ಲ ಮಾಡ್ತಾರೆ, ತನ್ನದೇ ಆದ ಒಂದು ಆಕ್ಷನ್ ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡಿರ್ತಾರೆ. ಮತ್ತೆ ತನ್ನದೇ ಆದ ಪ್ರೈಸಿಂಗ್ ಇರುತ್ತೆ. ಅಂದ್ರೆ ಬೇರೆ ಯಾರೂ ಕೂಡ ಇಂಡಿವಿಜುವಲ್ ಆಗಿ ಇದಕ್ಕೆ ಪ್ರೈಸಿಂಗ್ ಮಾಡೋ ಹಾಗೆ ಇಲ್ಲ. ಬೇಸಿಕ್ಲಿ ಇಲ್ಲಿ ಅರ್ಥ ಆಗೋದು ಏನು ಅಂತಂದ್ರೆ ಯಾರು ಅಂದ್ರೆ ಇಂಡಿವಿಜುವಲ್ ಆಗಿ ನೀವು ಮಾರಾಟ ಮಾಡಬಾರ್ದು, ಅದನ್ನ ಪರ್ಚೇಸ್ ಮಾಡಬಾರ್ದು, ಅಡ್ವಾಂಟೇಜ್ ನ ತಗೊಳ್ಬಾರ್ದು ಅಂತ. ಈಗ ಇಲ್ಲಿ ತುಂಬಾನೇ ಕಡಿಮೆ ಸಪ್ಲೈಯರ್ಸ್ ಇದ್ರು ಅಥವಾ ಎಕ್ಸ್ಚೇಂಜ್ ಏನಾದ್ರು ಒಂದೇ ರೀತಿಯಲ್ಲಿ ಆದ್ರೆ ಎಲೆಕ್ಟ್ರಿಸಿಟಿಯನ್ನ ಕೊಳ್ಳೋದಕ್ಕೆ ಟ್ರೈ ಮಾಡಬಹುದು. ಅದೇ ಸಮಯದಲ್ಲಿ ಬೇರೆ ಎಕ್ಸ್ಚೇಂಜ್ ಗಳಲ್ಲಿ ತುಂಬಾ ಕಡಿಮೆ ರೇಟಲ್ಲಿ ಇರುವಂತಹ ಎಲೆಕ್ಟ್ರಿಸಿಟಿಯನ್ನ ತುಂಬಿ ನಾವು ಅದನ್ನ ಬೇರೆ ಕಡೆನೂ ಕೂಡ ಕಳಿಸಬಹುದು. ಈ ಎಲ್ಲ ಒಂದು ಇಂಡಿಫರೆನ್ಸಸ್ ಆಗ್ತಿದೆ ಗೊತ್ತಾ, ಇದನ್ನೇ ಮಾರ್ಕೆಟ್ ಜೋಡಣೆ ಮಾಡೋದಕ್ಕೆ ಹೊರಟಿರೋದು. ಏನಿದು ಮಾರ್ಕೆಟ್ ಜೋಡಣೆ ಅಂತಂದ್ರೆ, ಮಾರ್ಕೆಟ್ ಕಪ್ಲಿಂಗ್ ಜೋಡಣೆ ಅಂತಂದ್ರೆ ಇದು 3 ಪ್ರತ್ಯೇಕ ಎಕ್ಸ್ಚೇಂಜ್ ಗಳ ನಡುವೆ ಒಂದು ಪೈಪ್ಸ್ ಹಾಕದ ಹಾಗೆ ಅಂತ ಅನ್ಕೊಳ್ಳಿ. ಈಗ ಒಂದೇ ದೊಡ್ಡ ಯೂನಿಫೈಡ್ ಮಾರ್ಕೆಟ್ ಪ್ಲೇಸ್ ಆಗಿ ಕೆಲಸ ಮಾಡುತ್ತೆ ಅಲ್ವಾ. ಇದು ಹೀಗೆ ಕೆಲಸ ಮಾಡ್ತಿದ್ರೆ ನಮ್ಗಿಲ್ಲಿ ಅರ್ಥ ಆಗೋದೇನು, ಬೇರೆ ಯಾರಿಗೂ ಕೂಡ ಅನ್ಯಾಯ ಆಗದಿರೋ ರೀತಿ ನೋಡ್ಕೊಳ್ಬಹುದು. ಈಗ ಎಲ್ಲಾ ಎಕ್ಸ್ಚೇಂಜಸ್ ಗಳಿಂದ ಬರೋ ಎಲ್ಲಾ ಒಂದು ಬೈ ಅಂಡ್ ಸೆಲ್ ಆರ್ಡರ್ಸ್ ಗಳನ್ನ ನಾವು ನೋಡಿದಾಗ ಮಾರ್ಕೆಟ್ ಕಪ್ಲಿಂಗ್ ಆಪರೇಟರ್ ಇರುತ್ತೆ ಗೊತ್ತಾ, ಅದನ್ನ ನಡೆಸೋ ಒಂದು ಸೆಂಟ್ರಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಒಟ್ಟುಗೂಡಿಸಲಾಗುತ್ತೆ. ಅಂದ್ರೆ 3 ಪ್ರತ್ಯೇಕ ಆರ್ಡರ್ ಬುಕ್ಸ್ ಬದಲು ಇವೆಲ್ಲವೂ ಸೇರ್ಕೊಂಡು ಒಂದೇ ನ್ಯಾಷನಲ್ ಆರ್ಡರ್ ಬುಕ್ ಆಗತ್ತೆ. ಇದು ದೇಶದ ಪೂರ್ತಿ ಎಲೆಕ್ಟ್ರಿಸಿಟಿ ಸಪ್ಲೈ ಮತ್ತೆ ಡಿಮ್ಯಾಂಡ್ಸ್ ನ ಕ್ಯಾಪ್ಚರ್ ಮಾಡುತ್ತೆ ಕೂಡ. ಪ್ರತಿ ಟೈಮ್ ಸ್ಲಾಟ್ ಅಲ್ಲಿ ನೀವು ನೋಡೋದಾದ್ರೆ ಒಂದೇ ಯೂನಿಫಾರ್ಮ್ ಆದ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಸೃಷ್ಟಿ ಆಗುತ್ತೆ. ಈ ಒಂದೇ ಬೆಲೆ ಪಾರ್ಟಿಸಿಪೇಟ್ ಮಾಡೋ ಎಲ್ಲಾ ಎಕ್ಸ್ಚೇಂಜಸ್ ಗಳಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ನಮ್ಗೆ ಗೊತ್ತಾಗೋದೇನು, ಹಲವು ಎಕ್ಸ್ಚೇಂಜಸ್ ಗಳಿದ್ರೂ ಮಾರ್ಕೆಟ್ ಕಪ್ಲಿಂಗ್ ಗಳಿಂದ ಅವೆಲ್ಲವಕ್ಕೂ ಒಂದೇ ಏಕೀಕೃತ ಆರ್ಡರ್ ಬುಕ್ ಇರತ್ತೆ ಅಂತ. ಎಲ್ಲಾ ಎಕ್ಸ್ಚೇಂಜಸ್ ಗಳನ್ನ ನೀವು ನೋಡೋದಾದ್ರೆ ಇದರ ಒಂದು ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಅದನ್ನ ಸೆಲ್ ಮಾಡೋರಾಗಿರ್ಬೋದು, ಒಂದೇ ವರ್ಚುವಲ್ ಮಾರುಕಟ್ಟೆಯಲ್ಲಿ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಬಿಸ್ನೆಸ್ ಮಾಡಬೇಕು. 3ರ ನಡುವೆ ಒಂದೇ ಅಂದ್ರೆ ಈ ಒಂದು ಕಂಬೈನ್ಡ್ ಆಕ್ಷನ್ ಇರತ್ತೆ. ಈ ಒಂದು ಕಪ್ಲಿಂಗ್ ನ ತಗೊಂಬರೋದಕ್ಕಿಂತ ಮುಂಚೆ CERC ಅದರಿಂದ ಮಾರ್ಕೆಟ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಬಯಸಿತ್ತು. ಕಳೆದ ವರ್ಷ ಫೆಬ್ರವರಿ 2024ರಲ್ಲಿ ನೀವು ನೋಡೋದಾದ್ರೆ ಗ್ರಿಡ್ ಇಂಡಿಯಾ ಅಂದ್ರೆ ಈ ಒಂದು ಭಾರತದ ಒಂದು ನ್ಯಾಷನಲ್ ಗ್ರಿಡ್ ಆಪರೇಟರ್ ಯಾವ ರೀತಿ ಕೆಲಸ ಆಗುತ್ತೆ ಅಂತ ಒಂದು ಶ್ಯಾಡೋ ಪೈಲಟ್ ನ ನಡೆಸೋದಕ್ಕೂ ಕೂಡ ಆದೇಶ ಕೊಟ್ಟರು. ಇದರಿಂದ ಅರ್ಥ ಆಗೋದೇನು, ಟೆಸ್ಟ್ ರನ್ ಇದ್ದ ಹಾಗೆ. ಇದರಲ್ಲಿ ನಿಜವಾದ ಟ್ರೇಡಿಂಗ್ ಮೇಲೆ ಪರಿಣಾಮ ಬೀಳದೆ ರಿಯಲ್ ಮಾರ್ಕೆಟ್ ಡೇಟಾನ ಬಳಸ್ಕೊಂಡು ಇದನ್ನ ಪ್ರೊಟೆಕ್ಟ್ ಮಾಡಲಾಗ್ತು. ಈ ಪೈಲಟ್ ಇದೆ ಗೊತ್ತಾ, 3 ತರಹದ ಕಪ್ಲಿಂಗ್ ಗಳನ್ನ ಟೆಸ್ಟ್ ಮಾಡ್ತು. ಡೇ ಅಹೆಡ್ ಮಾರ್ಕೆಟ್ ಕಪ್ಲಿಂಗ್ ಇದು ಮೋಸ್ಟ್ ಪ್ರಾಮಿಸಿಂಗ್ ಆಗಿ ಹೊರ ಬಂದಿದ್ದು. ಇದರಿಂದ ಅರ್ಥ ಆಗಿದ್ದೇನು, ಕಾಸ್ಟ್ ಅನ್ನ ಉಳಿತಾಯ ಮಾಡಬಹುದು, ಸೇವಿಂಗ್ಸ್ ಜಾಸ್ತಿ ಆಗತ್ತೆ, ಹಾಗೆ ಎಕನಾಮಿ ಕೂಡ ತುಂಬಾ ಎಫಿಷಿಯಂಟ್ ಆಗಿ ಮುಂದೆ ಬರುತ್ತೆ ಅನ್ನೋದು ನಮ್ಗಿಲ್ಲಿ ಗೊತ್ತಾಗಿದ್ದು. ರಿಯಲ್ ಟೈಮ್ ಮಾರ್ಕೆಟ್ ಕಪ್ಲಿಂಗ್ ಇದು ಸಣ್ಣ ಲಾಭಗಳನ್ನು ಕೂಡ ತೋರಿಸ್ತು. ಕಡಿಮೆ ಸಮಯದಲ್ಲಿ ಯಾವ ರೀತಿ ಪ್ರಯೋಜನಗಳಾಗತ್ತೆ, ನಾವು ಯಾವ ರೀತಿ ಇದರಿಂದ ಅಡ್ವಾಂಟೇಜ್ ಅನ್ನ ಪಡ್ಕೊಳ್ಬಹುದು, ಇದರಿಂದ ಯಾವ ರೀತಿ ನಾವು ಇನ್ಕಮ್ ಮಾಡ್ಕೊಳ್ಬಹುದು ಮತ್ತೆ ಸೇವಿಂಗ್ಸ್ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಕೂಡ ತೋರಿಸ್ತು. RTM SCED ಕಪ್ಲಿಂಗ್ ನ ನೀವು ನೋಡೋದಾದ್ರೆ
ನೋಡೋದಾದ್ರೆ ಇದು ರಿಯಲ್ ಟೈಮ್ ಟ್ರೇಡಿಂಗ್ ಮತ್ತೆ ಸ್ಮಾರ್ಟ್ ಗ್ರಿಡ್ ಮ್ಯಾನೇಜ್ಮೆಂಟ್ ನ ಒಟ್ಟುಗೂಡಿಸುತ್ತೆ. ಅಂದ್ರೆ ಇದರಲ್ಲಿ ಅತ್ಯಂತ ಈ ಡೈಲಿ ಆಪರೇಷನಲ್ ಬೆನಿಫಿಟ್ಸ್ ಗಳನ್ನು ಕೂಡ ತೋರಿಸಲಾಯಿತು. ಸೊ ಬೇಸಿಕ್ಲಿ ಇದರಿಂದ ಆಗುವಂತಹ ಅನುಕೂಲಗಳೆಲ್ಲನೂ ಕೂಡ ಸಾಬೀತಾಯ್ತು ಬಿಡಿ. ಕಪ್ಲಿಂಗ್ ಕೆಲಸ ಮಾಡ್ತು ಮತ್ತೆ ಬೇರೆ ಬೇರೆ ಮಾರ್ಕೆಟ್ಸ್ ಗಳನ್ನ ನೀವು ನೋಡೋದಾದ್ರೆ ಎಲ್ಲವನ್ನೂ ಕೂಡ ಒಟ್ಟಿಗೆ ತಗೊಂಡ್ ಕೊಡ್ತು. ಇದರಿಂದ ಟ್ರೇಡ್ಸ್ ಗಳು ಸುಲಭವಾಗಾಯ್ತು ಮತ್ತೆ ಬೇರೆ ಯಾರು ಕೂಡ ಮೋಸ ಆಗ್ಲಿಲ್ಲ. ಪ್ರತಿಯೊಬ್ಬರು ಕೂಡ ಇದರಿಂದ ಖುಷಿ ಪಟ್ರು. ಈ ರಿಸಲ್ಟ್ಸ್ ಗಳ ಆಧಾರದ ಮೇಲೆ ನೀವು ನೋಡಿದಾಗ ಸಿಇಆರ್ಸಿ ಮಾರ್ಕೆಟ್ ಕಪ್ಲಿಂಗ್ ನ ಸ್ಟೆಪ್ ಬೈ ಸ್ಟೆಪ್ ತಗೊಂಬರೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದು. ಫೇಸ್ 1 ಡೇ ಅಹೆಡ್ ಮಾರ್ಕೆಟ್ ಕಪ್ಲಿಂಗ್ ಅಂತ ಹೇಳ್ತೀವಿ. ಇದರನ್ನ ನಾವು ನೋಡಿದಾಗ ಜನವರಿ 2026 ಇದರ ಪಯಣ ಇಲ್ಲಿಂದ ಶುರುವಾಗಲಿದೆ ಅಂತ. 3 ಪವರ್ ಎಕ್ಸ್ಚೇಂಜ್ ಗಳ ಒಂದು ಸರದಿಯ ಪ್ರಕಾರ ನಾವು ನೋಡೋದಾದ್ರೆ ಮಾರ್ಕೆಟ್ ಕಪ್ಲಿಂಗ್ ಆಪರೇಟರ್ MCO ಆಗಿನೂ ಕೂಡ ಕೆಲಸ ಮಾಡತ್ತೆ. ಫೇಸ್ 2 ರಿಯಲ್ ಟೈಮ್ ಮಾರ್ಕೆಟ್ ಕಪ್ಲಿಂಗ್ ಇದನ್ನ ಆಮೇಲೆ ತಗೋಬರೋದಕ್ಕೆ ಅವರು ಡಿಸೈಡ್ ಮಾಡಿದ್ದು. ಇನ್ನು ಫೇಸ್ 3 ನ ನೀವು ನೋಡೋದಾದ್ರೆ RTM SCED ಕಪ್ಲಿಂಗ್ ಅಂತ ಹೇಳ್ತೀವಿ. ಈ ಒಂದು ಅಡ್ವಾನ್ಸ್ ಸಿಸ್ಟಮ್ ಇನ್ನೂ ಕೂಡ ಅಂಡರ್ ರಿವ್ಯೂ ಅಲ್ಲಿ ಇದೆ. ಫೇಸ್ 4 ಟರ್ಮ್ ಅಹೆಡ್ ಮಾರ್ಕೆಟ್ ಕಪ್ಲಿಂಗ್ ಇದು ಇನ್ನೂ ಕೂಡ ಸಾಬೀತಾಗಿಲ್ಲ, ಅಂದ್ರೆ ಅನ್ಪ್ರೂವನ್ ಐಡಿಯಾ ಅಂತ ಹೇಳ್ಬೋದು. ಹಾಗಿದ್ರೆ IEX ಏನಾದ್ರು ಸಂಕಷ್ಟದಲ್ಲಿದ್ಯಾ? ಸದ್ಯದ ಸಿಸ್ಟಮ್ ನಲ್ಲಿ ನಾವು ನೋಡೋದಾದ್ರೆ IEX ಅತಿ ದೊಡ್ಡ ಅಂದ್ರೆ ಪರ್ಚೇಸ್ ಮಾಡೋರು ಮತ್ತೆ ಮಾರಾಟ ಮಾಡೋರು ಎಲ್ಲರೂ ಕೂಡ ಅಂದ್ರೆ ಹೆಚ್ಚು ಲಿಕ್ವಿಡಿಟಿ ಏನಿರುತ್ತೆ ಟ್ರಾನ್ಸಾಕ್ಷನ್ಸ್ ಕೂಡ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಿದೆ. ಈ ಒಂದು ಲಿಕ್ವಿಡಿಟಿ ಒಂದಿಗೆ ಅಂದ್ರೆ ಈ ಒಂದು ಕಾಂಪಿಟೇಟಿವ್ ಪ್ರೈಸಸ್ ಜಾಸ್ತಿ ಆಗತ್ತೆ ಮತ್ತೆ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಗಳನ್ನ ಅಟ್ರಾಕ್ಟ್ ಮಾಡಬಹುದು. ಈ ಒಂದು ಆಟ ಇನ್ನು ಕೂಡ ಸ್ಟ್ರಾಂಗ್ ಆಗಿ ನಡೆಯುತ್ತೆ. ಆದ್ರೆ ಈ ಒಂದು ಮಾರ್ಕೆಟ್ ಕಪ್ಲಿಂಗ್ ಏನಾದ್ರು ಈ ಒಂದು ಮುನ್ನಡೆಯನ್ನ ಹಾಳು ಮಾಡತ್ತಾ? ಮಾರ್ಕೆಟ್ ನಾವು ನೋಡೋದಾದ್ರೆ ಈ ಲೀಡರ್ಸ್ ಗಳು ಯಾರೆಲ್ಲ ಇರ್ತಾರೆ ಗೊತ್ತಾ, ಅವರು ಬೇಸಿಕ್ಲಿ ಅಡ್ವಾಂಟೇಜ್ ಅನ್ನ ತಗೊಳ್ತಿದ್ದಾರೆ. ಯಾವುದೇ ಒಂದು ಸಿಸ್ಟಮ್ ನ ನೀವು ನೋಡೋದಾದ್ರೆ ನೆಟ್ವರ್ಕ್ ಎಫೆಕ್ಟ್ ಇದ್ದಕ್ಕಿದ್ದ ಹಾಗೆ ಕರಗ್ ಹೋಗ್ಬೋದು ಅಲ್ವಾ. ಇನ್ನು ಕಪಲ್ಡ್ ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ ಈ ಒಂದು ಪ್ಲೇಯರ್ಸ್ ಎಕ್ಸ್ಚೇಂಜ್ ನ ಇನ್ನೊಂದಕ್ಕಿಂತ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ. ಇನ್ನು IEX ನ ನಾವು ನೋಡೋದಾದ್ರೆ ಈ ಒಂದು ಮಾರ್ಕೆಟ್ ಶೇರ್ ನಿಜವಾಗ್ಲೂ ಕೂಡ ಅಂದ್ರೆ ನಿಧಾನವಾಗಿ 3 ಎಕ್ಸ್ಚೇಂಜ್ ಗಳಿಗೆ ಹಂಚಿ ಹೋಗ್ಬೋದು. ಇದರಿಂದ IEX ಮೇಲಿನ ಒಂದು ಟ್ರಾನ್ಸಾಕ್ಷನ್ಸ್ ಗಳ ನಂಬರ್ಸ್ ಕಡಿಮೆಯಾಗಿ ಅದರ ರೆವಿನ್ಯೂಗೂ ಕೂಡ ಹೊಡೆತ ಬೀಳ್ಬೋದು. ಅದೊಂದು ದೊಡ್ಡ ಸಮಸ್ಯೆ ಆಗ್ಬೋದು ನೋಡಿ. ಮಾರ್ಕೆಟ್ ಕೂಡ ಇದನ್ನೇ ನಂಬಿರೋದು. CERC ಇದೆ ಅಲ್ವಾ, ಮಾರ್ಕೆಟ್ ಕಪ್ಲಿಂಗ್ ನ ಅಂದ್ರೆ ಅದರ ನಿರ್ಧಾರ ಏನಿದೆ ಅನೌನ್ಸ್ ಮಾಡಿದ ನೆಕ್ಸ್ಟ್ ಡೇ ಜುಲೈ 24ರಂದು IEX ಅಂತ ಏನ್ ಹೇಳ್ತೀವಿ ಇದರ ಶೇರ್ಸ್ ಸುಮಾರು 30% ಅಷ್ಟು ಕುಸಿದೋಯ್ತು. ಇನ್ನು 2017ರಲ್ಲಿ ನೀವು ನೋಡಿದಾಗ ಲಿಸ್ಟಿಂಗ್ ಆದಾಗಿಂದನೂ ಕೂಡ ಅದರ ಕೆಟ್ಟ ಈ ಒಂದು ಇನ್ ಟ್ರೇಡಿಂಗ್ ಸಿಂಗಲ್ ಡೇ ಪರ್ಫಾರ್ಮೆನ್ಸ್ ಕೂಡ ಜಾಸ್ತಿ ಆಗಿದೆ. ಈ ಮಧ್ಯೆ PTC ಇಂಡಿಯಾ HPX ನ ಪ್ರಮೋಟರ್ ಆಗಿನೂ ಕೂಡ ಕಂಡು ಬಂದಿದೆ. ಅಂದ್ರೆ ದ ಪ್ರೈಸ್ ನೋಡಿದಾಗ ಅದೇ ದಿನ ಸುಮಾರು 9% ಏರಿಕೆಯಾಗಿ ರ್ಯಾಲಿ ಕೂಡ ಕಂಡಿರೋದು. ಕಂಪನಿ ತನ್ನ Q1 FY26 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ಮೇಲೆ IEX ನ ಸ್ಟಾಕ್ ಸ್ವಲ್ಪ ರಿಕವರಿ ಆಗಿದೆ ನೋಡಿ. ಆ ಕ್ವಾರ್ಟರ್ ನಲ್ಲಿ ಇಯರ್ ಆನ್ ಇಯರ್ 19% ಅದರ ಆದಾಯದ ಬೆಳವಣಿಗೆನ ನೋಡಿದೆ. ಅಂದ್ರೆ 25% ನೆಟ್ ಪ್ರಾಫಿಟ್ ಕೂಡ ಏರಿಕೆಯಲ್ಲಿ ಕಂಡು ಬಂದಿರೋದು ಇಲ್ಲಿ ಗೊತ್ತಾಗತ್ತೆ. ಆದ್ರೆ ಹೊಸ ಕಪ್ಲಿಂಗ್ ಸಿಸ್ಟಮ್ ಜಾರಿಗೆ ಬಂದ ಮೇಲೆ IEX ನ ಕತೆ ಏನಾಗತ್ತೆ ಅಂದ್ರೆ ಮುಂದಿನ ರಿಸಲ್ಟ್ಸ್ ಗಳಲ್ಲೇ ಹೇಳ್ಬೇಕು. ಈ ಕಂಪನಿ ಪಾಸಿಟಿವ್ ಆಗಿದೆ ಹೌದು, ಆದ್ರೆ ಮುಂದಿನ ಕಾನ್ ಕಾಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಹೇಳಿದ್ದು ಹೀಗೆ: CERC ಮಾರ್ಕೆಟ್ ಕಪ್ಲಿಂಗ್ ನ ಈಗ ಜಾರಿಗೆ ತಗೋಬರ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೋ ಇನ್ಸಿಡೆಂಟ್ ಅಲ್ಲ. ಭಾರತದ ಒಂದು ದೊಡ್ಡ ಈ ಒಂದು ಎನರ್ಜಿ ಟ್ರಾನ್ಸಾಕ್ಷನ್ ಮೂಲಕನೇ ಸಾಕ್ತದೆ. ಮತ್ತೆ ಈ ಒಂದು ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ನೀವು ನೋಡೋದಾದ್ರೆ ತುಂಬಾ ಫಾಸ್ಟ್ ಆಗಿ ನಡೀತಿದೆ ಅಲ್ವಾ. ಅಂದ್ರೆ ಈ ಒಂದು ಎಫಿಷಿಯಂಟ್ ಪವರ್ ಮಾರ್ಕೆಟ್ಸ್ ನೀವು ನೋಡೋದಾದ್ರೆ ನಮ್ಮೆಲ್ರಿಗೂ ಕೂಡ ತುಂಬಾ ಕ್ರಿಟಿಕಲ್ ಅಂದ್ರೆ ಒಂದು ಸ್ಟೇಜ್ ಅಲ್ಲಿ ಇದೀವಿ ಅನ್ನೋದು ಗೊತ್ತಾಗುತ್ತೆ. ನಮ್ಮೆಲ್ರಿಗೂ ಕೂಡ ಬೇಕು, ಹಾಗೆ ಎಲ್ರಿಗೂ ಕೂಡ ಅವಶ್ಯಕತೆ ಇದೆ. ಇನ್ನು ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ನೀವು ನೋಡೋದಾದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಫಾಸ್ಟ್ ಆಗಿ ನಡೀತಿದೆ. ಹಾಗೆ ಪವರ್ ಮಾರ್ಕೆಟ್ಸ್ ಗಳು ಕೂಡ ನಮ್ಮೆಲ್ರಿಗೂ ಬೇಕು, ಒಂದು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನಮ್ಮ ಪವರ್ ಸೆಕ್ಟರ್ ನೀವು ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಒಂದು ಸುಧಾರಿಸುವಂತ ಸ್ಟೇಜ್ ಅಲ್ಲಿ ಇದೆ. ದೊಡ್ಡ ಸವಾಲ್ ಏನ್ ಗೊತ್ತಾ, ನಮಗೆ ಸಾಧ್ಯವಿರೋ ಯಾವುದೇ ಈ ಒಂದು ಇನ್ಎಫಿಷಿಯನ್ಸಿಸ್ ಇರುತ್ತೆ ಗೊತ್ತಾ, ಅದನ್ನ ಕಿತ್ ಹಾಕೋದು ಹೇಗೆ, ಇದನ್ನ ಯಾವ ರೀತಿ ನೋಡ್ಕೊಳ್ಬಹುದು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಇಲ್ಲಿ ಅರ್ಥ ಆಗೋದೇನ್ ಗೊತ್ತಾ, ಈಗ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಕೂಡ ಕರೆಂಟ್ ಗಳ ಬೆಲೆ ಏನೇನೆಲ್ಲ ಇರುತ್ತೆ ಅದನ್ನ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದು ಅಂತ. ಇನ್ ಕೇಸ್ ಎಲೆಕ್ಟ್ರಿಸಿಟಿ ಮಾರ್ಕೆಟ್ ಬೆಳೀತು ಅಂತ ಅನ್ಕೊಳ್ಳಿ, ನಮ್ಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಸಮಸ್ಯೆ ಆಗ್ಬೋದು. ಆದ್ರೆ ಮಾರ್ಕೆಟ್ ಕಪ್ಲಿಂಗ್ ಈ ಒಂದು ಪೂರೈಕೆ ಯಾರೆಲ್ಲ ಮಾಡ್ಕೊಳ್ತಾರೆ ಅಲ್ವಾ, ಆ ಒಂದು ಬೇಡಿಕೆಯೊಂದಿಗೆ ಯಾರಿಗೂ ಕೂಡ ಮೋಸ ಆಗದಿರೋ ರೀತಿ ನಡ್ಸ್ಕೊಳತ್ತೆ. ಮಾರ್ಕೆಟ್ ಕಪ್ಲಿಂಗ್ ಇಂದ ನಮ್ಗೆ ಅರ್ಥ ಆಗೋದೇನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಈ ಒಂದು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಅದು ಪರ್ಚೇಸಿಂಗ್ ಆಗಿರ್ಬೋದು ಅಥವಾ ಸೆಲ್ಲಿಂಗ್ ಆಗಿರ್ಬೋದು, ಒಂದೇ ರೀತಿ ಅಂದ್ರೆ ಲೈನ್ ಇರುತ್ತೆ ಅಂತ ಯಾರಿಗೂ ಕೂಡ ಇಲ್ಲಿ ಮೋಸ ಆಗಲ್ಲ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಭಾರತದ ಒಂದು ಕೈಗೆಟುಕುವ ಅಫೋರ್ಡಬಲ್ ಹೌಸಿಂಗ್ ಪುಷ್ ಇದೆ ಅಲ್ವಾ, ಈಗ ಹೆಚ್ಚು ಸ್ಮಾರ್ಟ್ ಆಗ್ತಾ ಇದೆ. ಸರ್ಕಾರ ಈಗ PMAY ಅರ್ಬನ್ 2.0 ಅಡಿಯಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತೆ ಗ್ಲೋಬಲ್ ಪಾರ್ಟ್ನರ್ಶಿಪ್ಸ್ ಮೇಲೆ ಹೆಚ್ಚು ಫೋಕಸ್ ಅನ್ನ ಇಟ್ಕೊಂಡಿದೆ. ಒಂದು ವಿಶೇಷ ಅಂದ್ರೆ ಡೆಡಿಕೇಟೆಡ್ ರಿಸರ್ಚ್ ಸೆಂಟರ್ ನ ನೋಡೋದಾದ್ರೆ ಸ್ಥಾಪಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಇದರ ಗುರಿ ಕೇವಲ ಸಬ್ಸಿಡೀಸ್ ಮೇಲೆ ಡಿಪೆಂಡ್ ಆಗಬಾರ್ದು, ಹಾಗೆ ರಿಯಲ್ ಟೈಮ್ ನಾವು ನೋಡಿದಾಗ ಅದರ ಇನ್ಸೈಟ್ಸ್ ಅನ್ನ ತಗೊಂಡು ಹೆಚ್ಚು ಸ್ಮಾರ್ಟ್ ಆದ ಪಾಲಿಸಿಸ್ ನ ರೂಪಿಸಬೇಕು ಅಂತ ಇವ್ರು ಅನ್ಕೊಂಡಿರೋದು. ಇನ್ನು ಅರ್ಬನ್ ಹೌಸಿಂಗ್ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಿರೋದ್ರಿಂದ ಅದರ ಒಂದು
ಆವಾಸ್, ಆಧಾರ್, PNB ಹೌಸಿಂಗ್ ಅಡಿಯಲ್ಲಿ ನೀವು ನೋಡಿದಾಗ ಹಾಗೆಯೇ ಬಜಾಜ್ ಹೌಸಿಂಗ್ ತರದ ಒಂದು ಅಫೋರ್ಡಬಲ್ ಹೌಸಿಂಗ್ ಲೆಂಡರ್ಸ್‌ನ ಅಂದ್ರೆ ಇದೊಂದು ಸ್ಕೇಲ್‌ನ ನೀವು ನೋಡ್ತಿದ್ದೀರಾ ಅಂದ್ರೂ ಕೂಡ ತುಂಬಾ ಫಾಸ್ಟ್ ಆಗಿ ನಡೀತಿರೋದ್ರಿಂದ ಈ ಸಮಯದಲ್ಲಿ ಇದರ ಒಂದು ಸ್ಟೇಜ್ ಹತ್ರ ಬರ್ತಿದೆ. ಈ ಒಂದು ಕೇಂದ್ರನ ನೀವು ನೋಡೋದಾದ್ರೆ ಇದರ ಒಂದು ಡಿಮ್ಯಾಂಡ್ ಪ್ಯಾಟರ್ನ್ಸ್ ಕೂಡ ಜಾಸ್ತಿ ಆಗಿದೆ. ಇಲ್ಲಿ ಹೌಸಿಂಗ್ ಗ್ಯಾಪ್ಸ್ ಆಗಿರ್ಬೋದು ಮತ್ತೆ ಅರ್ಬನ್ ಮೈಗ್ರೇಷನ್ಸ್ ಟ್ರೆಂಡ್ಸ್‌ಗಳು ಕೂಡ ತುಂಬಾ ಡಿಫರೆಂಟ್ ಆಗಿ ಮೂಡ್ ಬರ್ತಿದೆ. ಇದಕ್ಕೋಸ್ಕರನೇ ಫ್ರಾನ್ಸ್, ಸಿಂಗಾಪುರ್ ಮತ್ತೆ ನೆದರ್‌ಲ್ಯಾಂಡ್ಸ್‌ಗಳ ಒಂದು ಅಂತಾರಾಷ್ಟ್ರೀಯ ಅನುಭವಗಳಿಂದ UN ಹ್ಯಾಬಿಟೆಂಟ್‌ನ ಒಂದು ಮಾರ್ಗದರ್ಶನದೊಂದಿಗೆ ಸ್ಫೂರ್ತಿಯನ್ನ ಪಡ್ಕೊಂಡಿದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಇದೇನು ಕೇವಲ ಸಣ್ಣ ಬದಲಾವಣೆ ಅಲ್ಲ. PMAY 2.0 ತರದ ಯೋಜನೆಗಳನ್ನ ನೀವು ನೋಡಿದಾಗ ತುಂಬಾ ಗುರಿಯನ್ನ ಇಟ್ಕೊಂಡು ಹಾಗೆ ವಿಸ್ತರಿಸಬಲ್ಲ ಒಂದು ಭವಿಷ್ಯಕ್ಕೆ ಸಿದ್ಧವಾಗಿ ಏನಾದ್ರೂ ಕೊಡಬೇಕು ಅನ್ನೋ ಒಂದು ವಸತಿಯನ್ನ ಕೊಡೋದಕ್ಕೋಸ್ಕರ ಬರ್ತಿದ್ದಾರೆ. ಇನ್ನು ವಿಕಸಿತ್ ಭಾರತ್ 2047 ವಿಷನ್ ಜೊತೆ ಅಲೈನ್ ಮಾಡ್ಕೊಳ್ಳೋ ಒಂದು ನಡೆಯನ್ನು ಕೂಡ ಕೊಡುತ್ತೆ. ಇದರಿಂದ ಭಾರತದ ಹೌಸಿಂಗ್ ಫೈನಾನ್ಸ್ ಎಕೋಸಿಸ್ಟಮ್ಗೆ ಇದೊಂದು ನಗರ ವಸತಿ ಚಾಲೆಂಜಸ್ಗಳು ಏನೆಲ್ಲ ಇದೆ ಅದು ಇನ್ನು ಕ್ರಿಯೇಟಿವ್ ಆಗಿ ಕೂಡ ಮೂಡ್ ಬರ್ಬೋದು. ನಂಬರ್ 2, TCS ಮುಂದಿನ ವರ್ಷದಲ್ಲಿ 12,000 ನೌಕರನ್ನ ಅಂದ್ರೆ ಅದರ ಗ್ಲೋಬಲ್ ವರ್ಕ್ ಫೋರ್ಸ್ ನ ಸುಮಾರು 2% ಕೆಲಸದಿಂದ ತೆಗೆದು ಹಾಕಬೇಕು ಅಂತ ಅನ್ಕೊಂಡಿದೆ. ಇದು ಮುಖ್ಯವಾಗಿ ಮಿಡಲ್ ಅಂಡ್ ಸೀನಿಯರ್ ಮ್ಯಾನೇಜರ್ಸ್ ಮೇಲೆ ಪರಿಣಾಮ ಬೀರಲಿದೆ. IT ಜಾಯಿಂಟ್ ನೀವು ನೋಡೋದಾದ್ರೆ ವೀಕ್ ಕ್ಲೈಂಟ್ ಸ್ಪೆಂಡಿಂಗ್ ಮತ್ತೆ AI ಚಾಲಿತ ಅಂದ್ರೆ AI ಲೆಡ್ ಡಿಸ್ಟ್ರಪ್ಷನ್ಸ್ ಅಂತ ಏನ್ ಹೇಳ್ತೀವಿ ಇದರ ಒಂದು ಬೆಂಚ್ ಪಾಲಿಸಿ ವರ್ಷಕ್ಕೆ ಕನಿಷ್ಠ 225 ಬಿಲಬಲ್ ಡೇಸ್ ಆಗಿ ಒಂದು ಆಂತರಿಕ ಇಂಟರ್ನಲ್ ಪುಷ್ ಬ್ಯಾಕ್ಸ್ ಅನ್ನ ತೋರಿಸ್ತಿರುವಂತ ಸಮಯದಲ್ಲಿ ಇದು ಬರ್ತಾ ಇದೆ. ಇದು ಇಂಡಿಯನ್ IT ಆದ್ಯಂತನೂ ಕೂಡ ಇದರ ಒಂದು ಬ್ರಾಡರ್ ಸ್ಲೋ ಡೌನ್ ಆಗೋದಕ್ಕೆ ಮುಂದೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಇನ್ಫೋಸಿಸ್ ಮತ್ತೆ ವಿಪ್ರೋ ಇದರ ಒಂದು ಕಾಶಿಯಸ್ ಗ್ರೋತ್ ಗೈಡೆನ್ಸ್ ಅನ್ನು ಕೂಡ ಕೊಟ್ಟಿದೆ. ಇದರ ಹೈರಿಂಗ್ ತುಂಬಾ ನಿಧಾನವಾಗಿದೆ ಮತ್ತೆ ಯುಟಿಲೈಸೇಷನ್ಸ್ ನೀವು ನೋಡೋದಾದ್ರೆ ರೇಟ್ಸ್ ಕೂಡ ಜಾಸ್ತಿ ಆಗ್ತಿದೆ. TCS 600 ಈ ಒಂದು ಲ್ಯಾಟ್ರಲ್ ಹೈಯರ್ಸ್ ಗಳ ನೀವು ನೋಡಿದಾಗ ಆನ್ ಬೋರ್ಡಿಂಗ್ ಕೂಡ ಡಿಲೇ ಮಾಡಿದೆ ಮತ್ತೆ ಈ ಒಂದು ವೇಜಸ್ ಹೈಕ್ಸ್ ಕೂಡ ಮುಂದೂಡ್ತಿದ್ದಾರೆ. ಇದೆಲ್ಲವನ್ನ ನೋಡಿದಾಗ ಮುಂಬರುವ ದಿನಗಳಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಗ್ಲೋಬಲಿ 2025ರಲ್ಲಿ 80,000ಕ್ಕೂ ಹೆಚ್ಚು ಟೆಕ್ ಜಾಬ್ಸ್ ಕಮ್ಮಿ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಮೈಕ್ರೋಸಾಫ್ಟ್ ಒಂದೇ 15,000 ಈ ಒಂದು ಜಾಬ್ಸ್ ಆಪರ್ಚುನಿಟೀಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡುತ್ತೆ. ಇನ್ನು AI ಲಾಂಗ್ ಟರ್ಮ್ ನ ಎಫಿಷಿಯನ್ಸಿ ಪ್ರಾಮಿಸಿಂಗ್ ಮಾಡಿದ್ರು ಕೂಡ ಅದರ ಒಂದು ಕಾಸ್ಟ್ ಕಟ್ಸ್ ನ ಮಾಡ್ಕೊಳ್ಳೋದಕ್ಕೆ ಹಾಗೆ ಉದ್ಯೋಗದ ಒಂದು ರೋಲ್ ನ ಕಡಿಮೆ ಮಾಡೋದಕ್ಕೆ ಇದನ್ನ ಫಾಸ್ಟ್ ಮಾಡ್ತಾ ಇದ್ದಾರೆ. ಇಂಡಿಯನ್ IT ಕುಸಿತಿಲ್ಲ ಆದ್ರೆ ಆಟದ ಒಂದು ಪ್ಲೇ ಬುಕ್ ಇದೆ ಗೊತ್ತಾ ಅದು ವೇಗವಾಗಿ ಬದಲಾಗ್ತಾ ಇದೆ. ಸ್ನೇಹಿತರೆ ಇದಷ್ಟು ಇವತ್ತಿನ ಝೀರೋ ದ ಮಾರ್ಕೆಟ್ಸ್ ನ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾಳೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.